ಹಾಗೆ ಸಾಕಷ್ಟು ಜನ ಸಿಲ್ವರ್ ಜೂಬ್ಲಿ ಮೈದಾನದಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಜನ ಇವತ್ತು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರು ಭಾಷಣವನ್ನ ಮಾಡ್ತಾರೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಈಗ ಸ್ವಾಗತ ಭಾಷಣ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ ಸುಮಲತಾ ಅಂಬರೀಶ್ ಅವರು ಮಾತಾಡ್ತಾರೆ. ವಿ.ಕೆ. ಜಗದೀಶ್ ಅವರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ನಾಮಂಗಲ ರಾಜೇಶ್ ಅವರು, ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಯಶೋಧರವರು, ಮತ್ತೆ ಪ್ರಸನ್ನ ಅವರು, ಸಾಕಷ್ಟು ಜನ ಗಣ್ಯರು ಮುಂದೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸುರೇಶ್ ಕಂಠೀರವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಕಂಠೀರವರು, ಹಾಗೆ ವಿ.ಕೆ. ಜಗದೀಶ್ ಹೇಳಿದೆ, ಬಸವರಾಜ್ ಅವರು, ಪುರಸಭಾ ಮಾಜಿ ಅಧ್ಯಕ್ಷರಾದಂತಹ ಬಸವರಾಜ್ ಅವರು, ನಮ್ಮ ಕುರುಬ ಸಮುದಾಯದ ಮಾಜಿ ಅಧ್ಯಕ್ಷರಾದಂಥ ದುಡ್ಡಯ್ಯನವರು, ಕ್ರಿಶ್ಚಿಯನ್ ಸಮುದಾಯದ ಜಾರ್ಜ್ ಮೋಹನ್ ರವರು, ಮುಸ್ಲಿಂ ಸಮುದಾಯದ ನಾಮಂಗಲ ಅನ್ವರ್ ಪಾಷಾ ಅವರು, ನಮ್ಮ ಮನ್ಮಲ್ ಉಪಾಧ್ಯಕ್ಷರಾದಂತಹ ರವಿಕುಮಾರ್ ರವರು, ಶಿವರಾಮಣ್ಣ ಅವರು, ಬೆಳ್ಳೂರು ಶಿವರಾಮಣ್ಣ ಹೇಳಿದೆ, ಕೀಲಾರ ರುದ್ರೇಗೌಡರು, ಇಲ್ಲ ಅನವೇರು, ನಮ್ಮ ಯೋಗಾನಂದ್ ಅವರು, ಎಲ್ಲ ಸಾಕಷ್ಟು ಜನ ಬೆಳಿಗ್ಗೆಯಿಂದ. ಮತ್ತೆ ನಾನು ಕಂಡಂಗೆ ನಮ್ಮ ಅಂಬರೀಶ್ ಅವರ ಅಭಿಮಾನಿಗಳ ಬಳಗ ಮತ್ತೆ ಕಾಂಗ್ರೆಸ್ನ ನೊಂದ ಕಾರ್ಯಕರ್ತರು ಮುಖ್ಯವಾಗಿ ಅಂಬರೀಶ್ ಅಭಿಮಾನಿಗಳು, ದರ್ಶನ್ ಅವರ, ಯಶ್ ಅವರ ಚಿತ್ರರಂಗದ ಅಭಿಮಾನಿಗಳು, ಮಂಡ್ಯ ನೆಲದ ಸ್ವಾಭಿಮಾನಿಗಳು, ನಿಮಗೆ ನಾನು ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನ ಮಾಡುವ ಮುನ್ನ ನಾವು ನಮಗೆ ಸಾಕಷ್ಟು KR ನಗರದಿಂದ ಮುಖಂಡರು ಬಂದಿದ್ದಾರೆ. ಅಲ್ಲದೆ ನಮ್ಮ ಬೆನ್ನೆಲುಬು ಆಗಿರ್ತಕ್ಕಂಥ ಸ್ವರಾಜ್ ಇಂಡಿಯಾ ಪಕ್ಷದ ರೈತ ನಾಯಕರುಗಳಿಗೆ, ರೈತ ಮುಖಂಡರುಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಡ್ಯ ನಗರಸಭೆಯ ಮತ್ತೆ ಈ ಮಂಡ್ಯ ಜಿಲ್ಲೆಯ ಎಲ್ಲ ಪುರಸಭೆಯ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಯಾರು ಹಾಲಿ ಕೌನ್ಸಿಲರ್ಗಳು ಇಲ್ಲ ಅಂತ. ಇಲ್ಲಿ ಮಂಡ್ಯ ನಗರಸಭೆ ಎಲ್ಲ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೆ ಬೇರೆ ಬೇರೆ ಭಾಗದ ನಗರಸಭಾ ಸದಸ್ಯರುಗಳು ಬಂದಿದ್ದಾರೆ. ಅವರಿಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮಾಜಿ ಹಾಲಿ ಎಲ್ಲ ಸದಸ್ಯರುಗಳಿಗೆ, ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಿಮಗೆ ಅಭಿಮಾನಿಗಳಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಬೆಳಗ್ಗೆಯಿಂದ 6 ಗಂಟೆಯಿಂದ ಬಂದು ನಮ್ಮನ್ನ ಉತ್ಸಾಹದಿಂದ ಈ ಕಾರ್ಯಕ್ರಮನ ಲೈವ್ ತೋರಿಸ್ತಾ ಇರ್ತಕ್ಕಂಥವ್ರು. ಆದ್ರೆ ಕಾರಣಾಂತರಗಳಿಂದ ನೆಟ್ವರ್ಕ್ ಬಂದಾಗಿದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಅದಲ್ಲದೆ ನನಗೆ ಗೊತ್ತು, ಇಲ್ಲಿರ್ತಕ್ಕಂಥವ್ರು ಗೊತ್ತು, ಅಸಂಖ್ಯಾತ JDS ನೊಂದ ಕಾರ್ಯಕರ್ತರು ಇದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಅಂಬರೀಶ್ ಅವರು ಒಂದು ಸಮುದಾಯವನ್ನ ಪ್ರೀತಿಸಿದವರಲ್ಲ. ಅವರು ಜಾತ್ಯತೀತವಾದ ವ್ಯಕ್ತಿತ್ವ, ಅವ್ರದ್ದು ಪಕ್ಷಾತೀತವಾದ ವ್ಯಕ್ತಿತ್ವ, ಧರ್ಮಾತೀತವಾದ ವ್ಯಕ್ತಿತ್ವ. ಹೀಗೆ ಎಲ್ಲ ಧರ್ಮದ ಮುಖಂಡರುಗಳು, ಎಲ್ಲ ಜಾತಿಗಳ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಸ್ವಾಭಿಮಾನಿ ಕಾರ್ಯಕರ್ತರಿಗೆ ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಸಮಾವೇಶ ನಡೀತಾ ಇದೆ. ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಸಮಾವೇಶ ನಡೀತಾ ಇದೆ. ಅಲ್ಲಿ ಈಗ ಭಾಷಣ ಆಗುತ್ತೆ. ಸುಮಲತಾ ಅಂಬರೀಶ್ ಅವರು ಭಾಷಣವನ್ನ ಮಾಡ್ತಾರೆ. ಇನ್ನು ಮರದ ಮೇಲೆಲ್ಲ ಕುತ್ಕೊಂಡು ಜನ ಅಲ್ಲಿ ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಭಾಷಣವನ್ನ ಕೇಳೋಕೆ ಅಂತಾನೆ ಬಂದಿದ್ದಾರೆ. ಪಕ್ಷಾತೀತವಾಗಿ ಬೆಂಬಲ ಸುಮಲತಾ ಅಂಬರೀಶ್ ಅವರಿಗೆ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಹಿರಂಗವಾಗಿ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಇನ್ನು ಅಸಂಖ್ಯಾತ ಸಂಖ್ಯೆಯಲ್ಲಿ ಅಂಬರೀಶ್ ಅಭಿಮಾನಿಗಳು ಕೂಡ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿವರೆಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಹಲವಾರು ಪೂರಕವಾದಂತಹ ಕಾರಣಗಳಿವೆ ಬಂಧುಗಳು. ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ಅಂಬರೀಶ್ ಅಣ್ಣವ್ರನ್ನ ಕಳ್ಕೊಂಡಂತ ದುಃಖದಲ್ಲಿ ಅಂಬರೀಶ್ ಅಣ್ಣವರ ಕುಟುಂಬದವರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಇದ್ದಾಗ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷನ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಅನಾಥರು ಅಂತ ಭಾವಿಸಿದಾಗ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಮತ್ತು KR ನಗರ ವಿಧಾನಸಭಾ ಕ್ಷೇತ್ರದುದ್ದಕ್ಕೂ ನೂರಾರು ಜನ, ಸಾವಿರಾರು ಜನ ಅಂಬರೀಷನ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಶ್ರೀಮತಿ ಸುಮಲತಾ ಮೇಡಮ್ನವ್ರನ್ನ ಮತ್ತೆ ಅಭಿಷೇಕ್ ರವ್ರನ್ನ ಬೆಂಗಳೂರು ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ನಮ್ಗಳನ್ನ ತಬ್ಬಲಿ ಮಾಡಬೇಡಿ, ನೀವು ನಮ್ಗಳ ಜೊತೆ ಇರಬೇಕು, ನಾವು ಅಂಬರೀಷಣ್ಣ ಯಾವ ತರ ನಮ್ಮ ರಕ್ಷಣೆಗಿದ್ರು ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಂತ
ಪದೇ ಪದೇ ಹೋಗಿ ಅವರಿಗೆ ಮನವಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಸಂಘಟಿತ ಗುಂಪೊಂದು 8 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಂಬರೀಷ್ ಅಣ್ಣನ ಅಭಿಮಾನಿಗಳು ಒಗ್ಗಟ್ಟಾಗಿ ಹೋಗಿ ನಾವು ಮೇಡಮ್ನವ್ರನ್ನ ಮನವಿ ಮಾಡಿದ್ವಿ ಕಳೆದ 1 ತಿಂಗಳ ಹಿಂದೆ. ಬಹುಶಃ ಅವರಿದ್ದಂಥ ಸ್ಥಿತಿಯಲ್ಲಿ, ಆ ನೋವಿನ ಸ್ಥಿತಿಯಲ್ಲಿ ನಮ್ಮ ಕಷ್ಟವನ್ನ ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ನನಗೆ ಕಾಲಾವಕಾಶ ಕೊಡಿ, ನಾ ನಾವು ಜಿಲ್ಲೆಯುದ್ದಕ್ಕೂ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಮತ್ತು ಅಂಬರೀಷ್ ಅಣ್ಣ ಇದ್ದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ ಎನ್ನುವಂತ ಒಂದು ದೃಢ ತೀರ್ಮಾನವನ್ನ ಮಾಡಿ ನಮ್ಗಳನ್ನ ಕಳಿಸ್ಕೊಟ್ರು. ಜಿಲ್ಲೆಯುದ್ದಕ್ಕೂ KR ನಗರವನ್ನ ಒಳಗೊಂಡಂತೆ ಸಂಚಾರವನ್ನ ಮಾಡಲಿಕ್ಕೆ ಆರಂಭಿಸಿದಾಗ ಈ ತಾಯಿ ನಮ್ಮಗಳಿಗೋಸ್ಕರ ಹಲವಾರು ಜನ ಹಲವಾರು ಮಾತುಗಳನ್ನ ಆಡಿದ್ರು. ಮಂಡ್ಯದವರೇ ಅಲ್ಲ, ಮಂಡ್ಯ ಗೌಡ್ತಿನೇ ಅಲ್ಲ, ಅವ್ರ ಮನೆಗೆ ಹೋದ್ರೆ ನೀರು ಕೊಡಲ್ಲ, ಗಂಡ ಸತ್ತೋಗವ್ರೆ, ಈಗ ಇವ್ರು ಇಲ್ಲಿಗೆ ಬರ್ಬೇಕಾ? ಬಹಳಷ್ಟು ಜನ ಸಿನಿಮಾ ಜನರು ಅವರಿಂದ ಇದ್ರೇನಂತೆ, ಇನ್ನೊಂದಷ್ಟು ಜನ ನಾವು ಹುಟ್ಟಾಕ್ತೀವಿ. ಇಷ್ಟೆಲ್ಲ ಹೇಳಿಕೆಗಳಿದ್ರೂ ಕೂಡ ಅಂಜದೆ ಜಗ್ಗದೆ ನಿಮ್ಮಗಳ ಪ್ರೀತಿಯನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಜನತೆ ಜೊತೆ ನಾನು ಇರಬೇಕು ಅನ್ನುವಂತ ಒಂದು ದೃಢ ನಿರ್ಧಾರವನ್ನು ತಾಯಿ ಮಗ ಮಾಡ್ಕೊಂಡು ಇವತ್ತು ಇಲ್ಲಿ ನಿಂತಿದ್ದಾರೆ ಬಂಧುಗಳೇ. ಸುಮಲತಕ್ನವರು ನಾವೆಲ್ಲ ಅಂಬರೀಷ್ ಅಣ್ಣನ ನೋಡಿದ್ದೀವಿ. ಅಂಬರೀಷ್ ಅಣ್ಣ ಬದುಕಿದಾಗ ಅವ್ರು ಯಾವಾಗ್ಲೂ ಹೇಳೋರು, ನನ್ನ ಹೆಂಡತಿ ಮಗನ್ನ ನಾನ್ ಬೆಳೆಸಲ್ಲ, ನಾನ್ ಮುಂದಕ್ಕೆ ತರಲ್ಲ ಅಂತ. ಅಂಬರೀಷ್ ಅಣ್ಣ, ನಿಮ್ಮ ದೊಡ್ಡತನಕ್ಕೆ ಇವತ್ತು ಮಂಡ್ಯ ಜಿಲ್ಲೆ ಎಲ್ಲ ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡಿ ನಾವುಗಳು ನಮ್ಮ ಸ್ವಇಚ್ಛೆಯಿಂದ ಅವರನ್ನ ನಾವು ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದೇವೆ. ನಿಮ್ಮ ಪ್ರೀತಿಯನ್ನ, ನೀವು ಕೊಡ್ತಿದ್ದಂತ ಪ್ರೀತಿಯನ್ನ ನಾವು ಅವ್ರ ಮುಖಾಂತರ ಬಯಸ್ತೇವೆ ಅಂತ ಈ ಮೂಲಕ ಹೇಳ್ತಾ, ಸುಮಲತಕ್ಕ ಎಂತ ಗಟ್ಟಿ ಹೆಂಗಸು ಅಂತ ನಿಮಗ್ ಗೊತ್ತಿಲ್ಲ. ಅವ್ರ ಜೊತೆ ಹಲವಾರು ಜನನ ಭೇಟಿ ಮಾಡಕ್ ಹೋದಾಗ ಹಲವಾರು ಜನ ಕಾಂಗ್ರೆಸ್ ಮುಖಂಡರನ್ನ, ನಾನಾ ಸಮಾಜಮುಖಿ ಕೆಲಸ ಮಾಡ್ತಿದ್ದಂತ ಮುಖಂಡರನ್ನ ನಾವು ಭೇಟಿ ಮಾಡಕ್ ಹೋದಾಗ ಅವ್ರಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ ಅವ್ರ ಆಮಿಷಗಳನ್ನ ಒಡ್ಡದ್ದು. MLC ಮಾಡ್ತೀವಿ ಅಂದ್ರು, ರಾಜ್ಯಸಭಾ ಸದಸ್ಯರನ್ನ ಮಾಡ್ತೀನಿ ಅಂದ್ರು, ಮಂತ್ರಿ ಮಾಡ್ತೀವಿ ಅಂತಂದ್ರು. ನೋ, ಬೇರೆ ಕಡೆ ನಿಂತ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ರು. ನಾನು ರಾಜಕಾರಣ ಅಂತ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೇನೆ, ನನಗೆ ಯಾವುದೇ ತರ ಅಧಿಕಾರದ ದಹ ಇಲ್ಲ, ನಾನೇನೇನೋ ಆಗ್ಬೇಕಾಗಿಲ್ಲ. ನನ್ನ ಗಂಡ ಈ ಜಿಲ್ಲೆಯ ಜೀವನಾಡಿ ಕಾವೇರಿಗೋಸ್ಕರ ತ್ಯಾಗ ಮಾಡಿ ಕೇಂದ್ರ ಮಂತ್ರಿಯನ್ನ ಬಿಟ್ಟು ಬಂದವರು. ಬಂಧುಗಳೇ, ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ನಮ್ಮನ್ನೇ ರಾಜೀನಾಮೆ ಕೊಡಿಸಿ ಇನ್ನೊಬ್ಬನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನಿಮ್ಗಳಿಗೆಲ್ಲ ಗೊತ್ತು. ಕೇಂದ್ರ ಮಂತ್ರಿಯನ್ನ ನಾನೇ ಹಲವಾರು ಬಾರಿ ಕೇಳಿದೆ, ಯಾಕಣ ಅಂತ ಕೇಂದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ನಾನು ಬೆಂಗಳೂರಿಂದ ಮದ್ದೂರಿಂದ ಬರ್ತಾ ಇದ್ದೆ ಕಣ, ರೈತರು, ಹೆಂಗಸರು, ಅಂಗವಿಕಲರು ಹಲವಾರು ಜನ ಬೀದಿಲಿ ನಿಂತಿದ್ದಾಗ ಆ ಸುಪ್ಪತ್ಗೆ ನನಗೆ ಬೇಡ ಅನ್ನಿಸ್ತು. ನನ್ ಜನ ಬೀದಿಲಿದ್ದಾಗ ಅಧಿಕಾರ ಬೇಡ ಅಂತ ರಾಜೀನಾಮೆ ಬರ್ಕೊಟ್ಬಿಟ್ಟೆ ಅಂತೇಳಿ. ದಯವಿಟ್ಟು ಸುಮಲತಕ್ಕವರು ನಮ್ಮ ಸ್ವಾಭಿಮಾನದ ಸಂಕೇತ, ಮಂಡ್ಯ ಜಿಲ್ಲೆಯ ನಾಗರಿಕರ ಮತ್ತು ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಂಕೇತ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಪ್ರತಿನಿಧಿ. ಇವತ್ತೇನಾದ್ರೂ ನಾವು ಅವರನ್ನ ಡೆಲ್ಲಿಗೆ ಕಳಿಸ್ಕೊಡೋದೇ ಆದ್ರೆ ಹೆಣ್ಣು ಮಕ್ಕಳ ಪರವಾಗಿ ಅವರು ಪ್ರಾಮಾಣಿಕವಾದಂತ ಕೆಲಸವನ್ನ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಹಲವಾರು ನಾನಾ ರೀತಿ ಅವರನ್ನ ಮಾತಾಡಿದ್ರು, ಪ್ರವೋಕ್ಗಳನ್ನ ಮಾಡಿದ್ರು. ನನ್ನ ತಾಯಿ ಒಂದೇ ಮಾತು ಹೇಳ್ತಾ ಇರೋದು, ನನ್ನ ಮಂಡ್ಯ ಜಿಲ್ಲೆ ಜನತೆ, ನಮ್ಮ ಪತಿಯವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಎಲ್ಲವನ್ನು ತ್ಯಾಗ ಮಾಡಿ ಆ ತ್ಯಾಗಮಯಿ ಇವತ್ತು ನಿಮ್ಮ ಮುಂದೆ ಕೈ ಮುಗಿದು ನಿಂತಿದ್ದಾರೆ. ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಹಲವಾರು ಜನ ಹಲವಾರು ಮಾತಾಡ್ತಾರೆ.
ಇವತ್ತು ನಾವು ಮೆರವಣಿಗೆ ಉದ್ದಕ್ಕೂ ಸಹಸ್ರ ಜನರಲ್ಲಿ ಸಂಖ್ಯೆಯಲ್ಲಿ ಅವ್ರ ಜೊತೆ ಬರ್ತಾ ಇದ್ದಾಗ, ಅಣ್ಣ ಕೇಬಲ್ ಕಟ್ ಮಾಡ್ಬಿಟ್ಟವ್ರೆ, ಅಣ್ಣ ಕರೆಂಟ್ ಕಟ್ ಮಾಡ್ಬಿಟ್ಟವ್ರೆ, ಅಣ್ಣ ನೀವಿಲ್ಲಿ ಬಂದಿದ್ದವ್ರು 10 ತೋಟ ಹಾಕ್ಸಿ ಲಕ್ಷಕ್ಕೂ ಅಧಿಕ ಬಹುಮತದಲ್ಲಿ ಅಮ್ಮವ್ರನ್ನ ಡೆಲ್ಲಿ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ, ಇವತ್ತೇನೋ ಒಬ್ಬ ಶಾಸಕರು ಹೇಳವ್ರೆ, ಕೇರ್ಪೇಟೆ ಶಾಸಕರು, ಚಿತ್ರರಂಗದವರೇ ಹುಷಾರ್, ನಿಮ್ಗಳ ಮೇಲೆ ನಾವು ಐಟಿ ದಾಳಿಯನ್ನ ಮಾಡಿಸ್ತೀವಿ ಅಂತ. ನಾರಾಯಣಗೌಡರು ಮೈತ್ರಿ ಸರ್ಕಾರದ, ಈ ಸರ್ಕಾರದ ಒಬ್ಬ ಅಂಗ ಪ್ರತಿನಿಧಿ, ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ದುರುಪಯೋಗ ಮಾಡಿಕೊಂಡು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ದರ್ಶನನನ್ನ, ಯಶನನ್ಗೆ ಧಮಕಿ ಹಾಕ್ತಾರೆ ಅಂದ್ರೆ ನಿಮ್ಮಂತ ಸಾಮಾನ್ಯ ಕಾರ್ಯಕರ್ತನ ಅವ್ರು ಬಿಡ್ತಾರ? ದಯವಿಟ್ಟು ಅದಕ್ಕೆಲ್ಲ ಉತ್ತರ 18ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಅವತ್ತೊಂದು ದಿನನೇ, ಇವತ್ತೇ ಅರ್ಧ ನಾವು ಗೆದ್ದಾಗಿದೆ, ಇನ್ನು ಅರ್ಧವನ್ನ ಅವತ್ತು ಗೆಲ್ಲಿಸ್ಕೊಟ್ಬಿಟ್ರೆ ನಾವು ಅಲ್ಲಿವರೆಗೂ ನೋವನ್ನ ತಡ್ಕೊಳ್ಳೋಣ. ಸುಮಲತಕ್ಕ ನಮಗೋಸ್ಕರ ಅಷ್ಟೊಂದೆಲ್ಲ ತ್ಯಾಗ ಮಾಡವ್ರೆ, ಒಂದಷ್ಟು ನೋವುಗಳನ್ನ ನಾವು ಅವ್ರಿಗೋಸ್ಕರ ತ್ಯಾಗ ಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ, ಯುವಕರ, ದಲಿತರ, ಜಾತ್ಯತೀತವಾಗಿ ಎಲ್ಲಾ ಜನಾಂಗದ ಅಭಿವೃದ್ಧಿಗೆ, ಮಹಿಳೆಯರ ಅಭಿವೃದ್ಧಿಗೆ ಅವರ ಕಂಕಟ ಬದ್ದಿ ದುಡಿತಾರೆ ಅಂತ ಹೇಳ್ತಾ ಅವ್ರಿಗೆ ನಾವೆಲ್ಲ ಧೈರ್ಯ ಕೊಡೋಣ. ಬಂಧುಗಳೇ, ಅಂಬರೀಷನ್ ಅವ್ರ ಶಕ್ತಿ ನಮ್ಮ ಜಿಲ್ಲೆಯವ್ರಿಗೆ ಎಷ್ಟು ಗೊತ್ತು, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ದೇಶ ವಿದೇಶಗಳಿಗೆ ಗೊತ್ತು. ನಾನು ಒಂದಷ್ಟು ಭಾಗ್ಯವನ್ನ ಅವ್ರ ಜೊತೆ ಇದ್ದು ಅನುಭವಿಸಿದ್ದೇನೆ. ಅವ್ರ ಜೊತೆ ಹಲವಾರು ವಿದೇಶಕ್ಕೆ ನಾನು ಹೋಗಿದ್ದೇನೆ. ಅಲ್ಲೂ ಅವರು ಮಂಡ್ಯದವ್ರ ರೀತಿನೇ ವರ್ತನೆ ಮಾಡ್ತಿದ್ರು, ನಾವು ನೀವ್ ಹೆಂಗ್ ಮಾತಾಡ್ತಿದ್ರು ಹಂಗೆ ಮಾತಾಡ್ತಿದ್ರು, ಮಂಡ್ಯದ ಗಂಡು ಅಂತಾನೆ ಹೇಳ್ಕೊತಾ ಇದ್ರು. ದಯವಿಟ್ಟು ಅವ್ರು ಎಷ್ಟು ಕೋಟಿನಾದ್ರೂ ಖರ್ಚು ಮಾಡ್ಲಿ, ಏನಾರ ನೋವು ಕೊಡ್ಲಿ, ಅಧಿಕಾರಿ ವರ್ಗದಿಂದ ನೋವು ಕೊಡ್ತಾರೋ, ಇನ್ಕಮ್ ಟ್ಯಾಕ್ಸ್ ಇಂದ ನೋವು ಕೊಡ್ತಾರೋ, ಹೆಂಗ್ ನೋವು ಕೊಡ್ತಾರೋ ನೋವನ್ನ ನಾವು ತಿನ್ನೋಣ. ಸುಮಲತಾ ಮೇಡಮ್ ಅವ್ರನ್ನ ನಾವು ಡೆಲ್ಲಿಗೆ ಕಳಿಸ್ಕೊಡೋಣ ಅಂತ ಹೇಳ್ತಾ, ಇವತ್ತೇನು ಹಲವಾರು ನಿದರ್ಶನಗಳಿವೆ. ನಾವು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಬಯಸಿದ್ವಿ, ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಬಯಸಿದ್ವಿ. ನಮ್ಮೆಲ್ಲ ಕಾರ್ಯಕರ್ತರ ಕೂಗು, ನಾವೆಲ್ಲ ಅನಾಥರಾಗಿದ್ದೇವೆ, ನೀವು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ತರಬೇಕು ಅಂತ ಕೇಳಿದ್ರು. ಮೈತ್ರಿ ಸರ್ಕಾರದ ಹಿಂದಕ್ಕೂ ನಾವು ಚುನಾವಣಾ ಮೈತ್ರಿಗಳನ್ನು ಮಾಡ್ಕೊಂಡಿದ್ದೇವೆ. ಮೈತ್ರಿ ಸರ್ಕಾರ ಆದ್ಮೇಲೂ ಮೈತ್ರಿಗಳನ್ನ ಮಾಡಿದ್ದೇವೆ. ಫ್ರೆಂಡ್ಲಿ ಫೈಟ್ ಅನ್ನು ಕೂಡ ನಾವು ಮಾಡಿದ್ದೀವಿ. ನಮ್ಮೆಲ್ಲರ ಒಕ್ಕೋರ್ಲ ಕೂಗು ಕಾಂಗ್ರೆಸ್ ಪಕ್ಷಕ್ಕೆ, ಮೇಡಮ್ನ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿ ನಾವು ಈ ಜಿಲ್ಲೆಯಲ್ಲಿ ಫ್ರೆಂಡ್ಲಿ ಫೈಟ್ ಮಾಡೋಣ, ನಾವು ಅವ್ರ ಪರ ಇರ್ತೇವೆ ಅನ್ನುವಂಥ ಸಂದೇಶವನ್ನ ರಾಜ್ಯ ನಾಯಕರಿಗೆ ತಿಳಿಸಿದ್ರು ಕೂಡ ನಮ್ಮಗಳ ಬೇಲಿನ ಅಸಡ್ಡೆ ಮತ್ತು ನಿರ್ಲಕ್ಷ್ಯದಿಂದ ಇವತ್ತು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವಿವತ್ತು ಇಲ್ಲಿಗೆ ಬಂದು ನಿಲ್ಬೇಕಾಗಿದೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನಿಮ್ಮೆಲ್ಲರ ಪಾದದ ಧೂಳು ಅಭಿಷೇಕ್ ಅವ್ರಿಗೆ ಆಶೀರ್ವಾದ ಆಗ್ಲಿ. ದಯಮಾಡಿ ನೀವುಗಳೆಲ್ಲ ಹೆಚ್ಚಿನ ಮತ ಕೊಟ್ಟು ಆ ಕುಟುಂಬದ ಜೊತೆ ನಾವೆಲ್ಲ ಇದ್ದೇವೆ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಅವರಿಗೆ ಗೆಲುವನ್ನು ನಾವು ತಂದುಕೊಟ್ಟು ಅವ್ರ ಕುಟುಂಬದ ಪರ ನಾವಿರ್ತೇವೆ. ಮತ್ತೆ ಈ ಸಂದರ್ಭದಲ್ಲಿ ಯಶ್ ಅವರು ಮತ್ತು ದರ್ಶನ್ ಅವರು ನಾವು ಸ್ಟಾರ್ ನಟರಾಗಿ ಬರ್ತಾ ಇಲ್ಲ, ಅಂಬರೀಷ್ ಅಣ್ಣನ ಮನೆ ಮಕ್ಕಳಾಗಿ ಬರ್ತಾ ಇದ್ದೀವಿ ಅಂತಂದ್ರು. ಇವತ್ತು ನೀವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಯಾರೋ ಹಲವರು ಹೇಳ್ಬೋದು ಹಲವಾರು ರೀತಿ, ಆ ಟೀಕೆ ಟಿಪ್ಪಣೆ ಮಾಡ್ತಿರೋರು ಮಂಡ್ಯ ಜಿಲ್ಲೆಯವರಲ್ಲ, ಹೊರಗ್ಲೋರು ನಿಮ್ಮ ಪರ, ಅಂಬರೀಷ್ ಅಣ್ಣನ ಕುಟುಂಬದ ಪರ ನಾವು ಹೇಗಿದ್ವೋ ನಿಮ್ಮಿಬ್ರು ಜೊತೆ ನಾವು ಹಂಗಿರ್ತೀವಿ. ಈ ಜೋಡಿ ಹತ್ತನ್ನ ಯಾರ ಕೈಲೂ ಕಟ್ಟಾಕಕ್ಕಾಗೋದಿಲ್ಲ. ನೀವೆಲ್ಲರೂ ಅವ್ರ ಜೊತೆ ಇರಬೇಕು ಅಂತ ನೀವು ಬಂದದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬರೀಷ್, ಜೈ ಮಂಡ್ಯ. ಈಗ ದಯಮಾಡಿ ಇನ್ನು ಉಳಿದ 4 ಮುಖಂಡರು, ಆಗಲೇ ಸಾಕಷ್ಟು ಸಮುದಾಯದ ಮುಖಂಡಗಳನ್ನ ಕಾರ್ಯಕ್ರಮಕ್ಕೆ ಮುನ್ನನೇ ಮಾತಾಡಿಸಿದೀವಿ. ಇನ್ನು ಉಳಿದ 4-5 ಮುಖಂಡರುಗಳು 1 ನಿಮಿಷ ಮಾತಾಡಬೇಕು. ಮೂಡ ಮಾಜಿ ಅಧ್ಯಕ್ಷರಾದಂಥ
PM ಸೋಮಶೇಖರ್ ಅವರು ಹಿರಿಯ ವಕೀಲರು ಅವರು 1 ನಿಮಿಷಗಳ ಕಾಲ ನಮ್ಮನ್ನು ಬೆಂಬಲಿಸಿ ಮಾತಾಡಬೇಕಂತ ಕೇಳ್ತೀನಿ. ಇದಕ್ಕೆ ಮೊದಲೇ ಒಂದು ವಿಶೇಷ ಪ್ರಕಟಣೆ, ನಮ್ಮ ಅಭಿಮಾನಿಗಳಲ್ಲಿ ಒಂದು ಪ್ರಕಟಣೆ, ಅಲ್ಲಿ ಒಂದು ಆಂಬುಲೆನ್ಸ್ ಟ್ರಾಫಿಕಲ್ಲಿ ಸಿಗಾಕೊಂಡಿದೆ, ದಯಮಾಡಿ ಅದನ್ನ ಕಳಿಸ್ಕೊಡಿ ಅಂತ ನನ್ನ ಸವಿನಯ ಪ್ರಾರ್ಥನೆ. ಈಗಾಗಲೇ ತುಂಬಾ ತಡ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಸುಮಲತಾ ಅಂಬರೀಶ್ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿ ವಿವಿಧ ಮುಖಂಡರು ಮಾತಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾಷಣವನ್ನ ಮಾಡ್ತಾರೆ. ಇವತ್ತಿನ ಭಾಷಣ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಒಂದು ಕಡೆ ಅಹಿಂದ ಕಾಂಬಿನೇಷನ್ ಅನ್ನ ಮನವೊಲಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಈ ಮುಖಾಂತರವಾಗಿ ಎದುರಾಳಿಗಳಿಗೆ ಟಕ್ಕರ್ ಕೊಡೋ ಪ್ರಯತ್ನವನ್ನ ಇವತ್ತಿನ ನಾಮಿನೇಷನ್ ಟೈಮ್ ನಲ್ಲೇ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಬೃಹತ್ ಶಕ್ತಿ ಪ್ರದರ್ಶನ ಮಾಡೋ ಮುಖಾಂತರವಾಗಿ ವೈಯಕ್ತಿಕ ಟೀಕೆ, ರಾಜಕೀಯಕ್ಕೆ ಯಾಕೆ ಬಂದ್ರು ಸುಮಲತಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲ ಉತ್ತರ ಕೊಡೋ ಪ್ರಯತ್ನವನ್ನ ಸುಮಲತಾ ಅಂಬರೀಶ್ ಅವರು ಮಾಡಿದ್ದಾರೆ. ಈಗ 1 ನಿಮಿಷ, ನಮ್ಮ ಮಂಡ್ಯ ನಗರಸಭಾ ಸದಸ್ಯರು ನಮಗೆ ಬೆಂಬಲವನ್ನು ಕೊಡ್ತಾ ಪ್ರಕಟಿಸಿದ್ದಾರೆ. TK ರಾಮಲಿಂಗಿ ಅವರು, GK ಶ್ರೀನಿವಾಸ್ ಅವರು, ನಯೀಂ ಅವರು, ಶ್ರೀಧರ್ ಅವರು, ಪೂರ್ಣಿಮಾ ರವಿ ಅವರು, HK ರವಿ ಅವರು, ಶಿವಪ್ರಕಾಶ್ ಅವರು, ಗೀತಾ ಅವರು, ಪವಿತ್ರ ಬೋರೇಗೌಡ ಅವರು, ಶಶಿರೇಖಾ ಅವರು, ಲಲಿತಾ ಅವರು, ಸೌಭಾಗ್ಯ ಅವರು, ಜಾಕೀರ್ ಅವರು, ಇವರೆಲ್ಲ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಸವಿನಯ ಪ್ರಾರ್ಥನೆ. ಹಿರಿಯ ನಗರಸಭಾ ಸದಸ್ಯರಾದ ರಾಮಲಿಂಗಿ ಅವರು ಇವ್ರನ್ನೆಲ್ಲ ಮೇಲ್ ಕರ್ಕೊಬರ್ಬೇಕು ಅಂತ ಪ್ರಾರ್ಥನೆ. ಹಾಗೆ ಈ ಜೊತೆಗೆ ನಮ್ಮ ಬ್ರಾಹ್ಮಣ ಸಮುದಾಯದ ಜಿಲ್ಲಾ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ನ ಮುಖಂಡರು, ಸಜ್ಜನಿಕೆಯ ವ್ಯಕ್ತಿ, ಅವರು ಕೂಡ ನಮ್ಮನ್ನು ಬೆಂಬಲಿಸಿ 1 ನಿಮಿಷಗಳ ಕಾಲ ಮಾತನಾಡ್ತಾರೆ. ಹಿಂದೆ ಸ್ವಲ್ಪ ಜಾಗ ಕೊಡಿ ಸರ್ ದಯವಿಟ್ಟು. ಮಂಡ್ಯ ಜಿಲ್ಲಾ ಸ್ವಾಭಿಮಾನಿ ಬಳಗದ ಎಲ್ಲ ಅಂಬರೀಷ್ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಧನ್ಯವಾದಗಳು. ವೇದಿಕೆ ಮೇಲಿರತಕ್ಕ ಎಲ್ಲ ಗಣ್ಯರೇ ಹಾಗೂ ಸಿನಿಮಾ ರಂಗದ ಮುಖ್ಯಸ್ಥರೇ, ಈ ಒಂದು ಮಂಡ್ಯ ಇತಿಹಾಸದ ಒಂದು ಚುನಾವಣೆ ಇದು. ಹಿಂದೆ ರಾಮನಗರದಲ್ಲಿ ಅಂಬರೀಷ್ ಅವರು ಸೋತಾಗ ಮಂಡ್ಯ ಜಿಲ್ಲೆಗೆ ಕರ್ಕೊಂಡ್ಬಂದು ನಿಮ್ಗಳ ಆಶೀರ್ವಾದದಿಂದ ಅವನು ಲೋಕಸಭೆಗೆ ಕಳಿಸ್ಕೊಟ್ಟಂತ ಜಿಲ್ಲೆ ಇದು. ಅದು ಪುನಃ ಸುಮಲತಾ ಅವರು ಕಳಿಸ್ಕೊಡೋದ ಮುಖಾಂತರ ಮರುಕಳಿಸ್ಬೇಕು ಅಂತ ಹೇಳಿ ತಮ್ಮಗಳನ್ನೆಲ್ಲ ಕೇಳ್ಕೊಳ್ತಾ ನಮ್ಮ ಎಲ್ಲ ಸಹಕಾರ ನಮ್ಮ ಸುಮಲತಾ ಮೇಡಮ್ ಅವರಿಗಿದೆ. ತಾವುಗಳು ಕೂಡ ಸಹಕರಿಸಬೇಕು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಹಿರಿಯ ಇರೋಣ ಇನ್ನು 4 ಜನ, ಇನ್ನಿಬ್ಬರೇ ಇರೋದು, 1 ನಿಮಿಷ. ಹಿರಿಯ ಅಂಕಣಕಾರರು, ಸಾಹಿತಿಗಳು, ಚಂದ್ರೇಗೌಡ ಅವರವರು 1 ನಿಮಿಷ ಬೇಗ. ಹಾಗೆ ದಯಮಾಡಿ ಅಭಿಮಾನಿಗಳು ಇರ್ಬೇಕು ಸುಮ್ಮನೆ, 1 ನಿಮಿಷ ಪ್ಲೀಸ್ ಪ್ಲೀಸ್. ಹಾಗೆ ಕ್ರಿಶ್ಚಿಯನ್ ಸಮುದಾಯದ ಜಾರ್ಜ್ ಮೋಹನ್ ಇದ್ದಾರೆ, ಮುಸ್ಲಿಂ ಸಮುದಾಯದಿಂದ ಅನ್ವರ್ ಪಾಸ್ ಅವರಿದ್ದಾರೆ. ಇನ್ನು 3 ಜನ 3 ನಿಮಿಷ ಸಾಲ, ದಯಮಾಡಿ ಕೈ ಮುಗಿತೀವಿ. ಒಂದೇ ಒಂದು ಪ್ರಕರಣ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಲಂಕೇಶ್ ಪತ್ರಿಕೆಯಿಂದ ಜಯೇಶ್ ಪಟೇಲ್ರನ್ನ ಮಾತನಾಡ್ಸಕ್ ಹೋದಾಗ ಅಲ್ಲಿ ಅಂಬರೀಷ್ ಇದ್ರು. ಅಂಬರೀಷ್ ಅವರಿಗೆ ಪಟೇಲ್ರು ಅಂಬರೀಷ್ ಏನಾದ್ರು ಆಸ್ತಿ ಮಾಡ್ಕೊಳ್ಳೋ ಅಂದ್ರು. ಆಗ ಇಡೀ ಮಂಡ್ಯ ಜಿಲ್ಲೆ ಜನನೇ ನನ್ನ ಆಸ್ತಿ, ನನಗೆ ಯಾವ ಆಸ್ತಿನೂ ಬೇಡ ಅಂದ್ರು. ಆ ಆಸ್ತಿ ಸುಮಲತಾ ಅವ್ರನ್ನ ಕೈ ಬಿಡಬಾರ್ದು. ಇಷ್ಟೇ. ಒಳ್ಳೆ ಮಾತು ಹೇಳಿದಂತ ಅಂಕಣಕಾರ ಚಂದ್ರಗೌಡ ಧನ್ಯವಾದಗಳು. ಈಗ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡರಾದಂತ ಅನ್ವರ್ ಪಾಸ್ ಅವರು 1 ನಿಮಿಷ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನೀವೆಲ್ಲ ಮತ ಹಾಕೋರು ಸ್ವಲ್ಪ ಜೋರಾಗಿ ಇದ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು. 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದೇದೇನು ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಇದೆಯಲ್ಲ, ನಾವು 30 ವರ್ಷದಿಂದ ನೋಡ್ತಾ ಇದ್ದೀವಿ. ಇವತ್ತೇನ್ ನೀವು ಕಣ್ ಬಿಚ್ಚಿದ್ದೀರಾ, ಪುನಃ ಎಲೆಕ್ಷನ್ ಆಗೋ ತನಕ ಕಣ್ ಮುಚ್ಚಬಾರ್ದು. 1. 2ನೇದೇನಂದ್ರೆ, ನಮ್ಗೆ ಕಿವಿ ಕೇಳಿಸೋದಿಲ್ಲ. ಇವತ್ತಿಂದ ನಮ್ಗೆ ಕಿವಿ ಕೇಳಿಸ್ಬಾರ್ದು. ಬೇರೆಯವ್ರು ಏನಾರು ಹೇಳಿ, ನಮ್ಮ ಉದ್ದೇಶ ಒಂದೇ ಇರಬೇಕು, ಸುಮಲತಾ ಅವರು ಗೆಲ್ಲಬೇಕು ಅಷ್ಟೇನೆ ನಮ್ಮ ಉದ್ದೇಶ. ಇನ್ನೊಂದೇನಂತ ಹೇಳಿದ್ರೆ, ಇತ್ತೀಚೆಗೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೀನಿ, ಅಭಿವೃದ್ಧಿಗೋಸ್ಕರ 10 ಜನ ಇದ್ರು, ಆಯ್ತಾ, ಇನ್ನೊಬ್ರು ಬೇಕು 11 ಬೇಕು, ಇನ್ನೊಂದು ಬೇಕು 12 ಬೇಕು ಅಂತ ನಮ್ಗೆ ಯಾರು ಬೇಡ. ಸುಮಲತಾ ಅಂತ ಒಬ್ಬರೇ ಸಾಕು, ನಾವು ಅಭಿವೃದ್ಧಿ ಮಾಡ್ತೀವಿ. ನಾವು ಪುನಃ ಮಂಡ್ಯ ಯಾವ ತರ ಇತ್ತು, ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ
ಸುಮಲತಾ ಅವ್ರಿಗೆ ವೋಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ನೀವು ಒಬ್ಬೊಬ್ರು 10 ಜನಕ್ಕೆ ಹೇಳಿ ನೀವು ಎಲ್ಲರಿಗೂ ವೋಟ್ ಹಾಕೊಂಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ. ಕೆಆರ್ ನಗರದ ಶಿವಣ್ಣ ಅವರು 1 ನಿಮಿಷ, ಜೊತೆಗೆ ನಮ್ಮ ಕ್ರೈಸ್ತ ಸಮುದಾಯದ ಜಾರ್ಜ್ ಮೋಹನ್ ಅವರು 1 ನಿಮಿಷ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆದ ಜನತೆಗೆ ನನ್ನ ಮೊದಲನೇ ನಮಸ್ಕಾರಗಳನ್ನ ತಿಳಿಸ್ತಾ 2019ರ ಲೋಕಸಭಾ ಚುನಾವಣೆಯ ನಮ್ಮ ಅಭ್ಯರ್ಥಿಯಾಗಿ ಸುಮಲತಾ ಮೇಡಮ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಕೆಆರ್ ನಗರ ತಾಲೂಕಿನಿಂದ ಹಿಂದೆ ನಡೆದ 3 ಲೋಕಸಭಾ ಚುನಾವಣೆಯಲ್ಲಿ ನಾವು ಕೆಆರ್ ನಗರದಿಂದ 3 ಜನಕ್ಕೂ 3 ಅಭ್ಯರ್ಥಿಗಳಿಗೂ ನಾವು ಅತ್ಯಂತ ಬಹುಮತಗಳಿಂದ ಕೊಟ್ಟಿದ್ದೇವೆ. ಇದೇ ತರ ಇವತ್ತು 2019ರ ಚುನಾವಣೆಯಲ್ಲಿ ಸುಮಲತಾ ಅವ್ರಿಗೆ ನಮ್ಮ ತಾಲೂಕಿನಿಂದ ಹೆಚ್ಚಿನ ಮತಗಳನ್ನ ಕೊಡಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕೆಆರ್ ನಗರದಲ್ಲಿ 16 ವರ್ಷದ ಕಾಂಗ್ರೆಸ್ನ ವನವಾಸದಿಂದ ಹೊರಬರಬೇಕು ಅಂದ್ರೆ ಅದು ಸುಮಲತಾ ಮೇಡಮ್ ಅವರು ಗೆಲ್ಲಬೇಕು. ಆ ಗೆದ್ದಂತ ಒಂದು ಚುನಾವಣೆಯ ಒಂದು ಗೆಲುವನ್ನು ನೋಡಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನ ಇವತ್ತು ಈ ಉತ್ಸಾಹ, ಈ ಸಾವಿರಾರು ಜನರ ಒಂದು ಉತ್ಸಾಹನ ನೋಡಿದ್ರೆ ಸುಮಲತಾ ಮೇಡಮ್ ಅವರು ಗೆದ್ದೇ ಗೆಲ್ತಾರೆ. ನೀವೆಲ್ಲ ನಿಮ್ಮ ಪ್ರಯತ್ನವನ್ನು ಈಗ ನಮ್ಮ ಮುಸ್ಲಿಂ ಸಮುದಾಯದ ನಾಯಕರು ಹೇಳಿದ್ರು ಒಂದು ಮಾತನ್ನ, ಯಾವುದೇ ಕಾರಣಕ್ಕೂ ನಾವು ನಿದ್ದೆ ಮಾಡಬಾರ್ದು. ನಾವು ನಿದ್ದೆ ಮಾಡಿದ್ರೆ ಅವರು ಈ ಜಿಲ್ಲೆಯಲ್ಲಿ ಇರುವ 3 ಮಂತ್ರಿಗಳು ನಮ್ಮನ್ನ ಯಾಮರ್ಸಕ್ ನೋಡ್ತಾರೆ, ಹಣಕಾಸಿನ ವಲಯನ ಹರ್ಸಕ್ ನೋಡ್ತಾರೆ. ಆಗ ಹಣಕಾಸು ಬೇಡ, ನಮಗೆ ನಮ್ಮ ಶಕ್ತಿ, ನಮ್ಮ ಪ್ರಯತ್ನ ಇದನ್ನ ಮಾಡಬೇಕು. ನಾನು 35 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಇಂಥ ಆಡಳಿತವನ್ನ ನಾನು ನೋಡಿರ್ಲಿಲ್ಲ. ಇಂಥ ಕೆಟ್ಟ ಹವ್ಯಾಸದ ಈ ಸರ್ಕಾರವನ್ನ ನೋಡಿರ್ಲಿಲ್ಲ. ನಮ್ಮಿಂದ 80 ಜನ ಶಾಸಕರನ್ನ ತಗೊಂಡು 37 ಜನದ ಶಾಸಕರು ಇವತ್ತು ನಮ್ಮನ್ನ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಸಹಿಸ್ಕೊಂಡಿರ್ಬೇಕಾ? ಈ ದಾಳಿ ಇರಬಾರ್ದು ಅಂದ್ರೆ ನಾವು ಗೆಲ್ಲಬೇಕು. ನಾವು ಗೆಲ್ಲಬೇಕು ಅಂದ್ರೆ ನೀವು ನಿದ್ದೆ ಮಾಡಬಾರ್ದು, ನಾವು ನಿದ್ದೆ ಮಾಡಬಾರ್ದು, ಗೆಲ್ಲಿಸಲೇಬೇಕು. ನಾನು ಮಾನ್ಯ ಮತದಾರ ಬಂಧುಗಳಲ್ಲಿ ಹೇಳ್ತೀನಿ, ಕೇಳ್ಕೊಳ್ತೇನೆ, ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ನೀವು ಈ ಸುಮಲತಾ ಮೇಡಮ್ ಅವ್ರನ್ನ ಗೆಲ್ಸ್ಕೊಡ್ಲೇಬೇಕು ಮಂಡ್ಯ ಜನತೆ ಅಂತ ನಾನು ಮನವಿ ಮಾಡಿ ನನ್ನ 2 ಮಾತಾಡ್ತೇನೆ. ಜೈ ಜೈ ಕರ್ನಾಟಕ. ಈಗ ಅಲ್ಪಸಂಖ್ಯಾತ ಸಮುದಾಯದ ಕ್ರೈಸ್ತ ಸಮುದಾಯದ ಮುಖಂಡರಾದಂತಹ ಜಾರ್ಜ್ ಮೋಹನ್. ಎಲ್ಲರಿಗೂ ನಮಸ್ಕಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾನು ಒಂದೇ 2 ಭಾಗ ಮಾತಾಡಬೇಕು ಅಂತ ಬಂದಿದ್ದೀನಿ. ಆದ್ರೂ ಒಂದೇ ಒಂದು ಮಾತು ಏನ್ ಹೇಳ್ತೀನಿ ಅಂದ್ರೆ, ನಾವು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ 2013ರಲ್ಲಿ ಅಂಬರೀಷ್ ರವರು ಈ ಒಂದು ವಿಧಾನಸಭಾ ಚುನಾವಣೆಗೆ ನಿಂತಾಗ ನಮ್ಮ ಇದಕ್ಕೆ ಎಲ್ಲ ಕ್ಲಾಸ್ಗೆ ಅವರು ಬಂದ್ರು. ಆವಾಗ ನಾನು ಮಾತಾಡಿದಾಗ ಏನ್ ಹೇಳಿದ್ರು ಅವರು ಅಂದ್ರೆ, ನೋಡಿ ಕ್ರೈಸ್ತ ಸಮುದಾಯದಲ್ಲಿ ಇಲ್ಲಿ ಯಾರಿದ್ದಾರೆ, ಈ ನಾಯಕರು ಯಾರಿದ್ದಾರೆ ಅಂತ ಅಲ್ಲಿ ಇವರು ಸೋಮಶೇಖರ್ ಅವ್ರನ್ನ ಮತ್ತೆ ನಮ್ಮ ಅಲ್ಲಿ ಕೌನ್ಸಿಲರ್ ಆಗಿರೋರು ಕೇಳಿದ್ರು. ಇಲ್ಲ ಸರ್ ಯಾರು ಇಲ್ಲ ಅಂತ ಹೇಳಿದ್ರು. ಆವಾಗ ಏನ್ ಮಾಡಿದ್ರು ಅವರು ಅಂದ್ರೆ, ನಮ್ಮ ನಗರಸಭೆಗೆ 5 ಜನ ನಾಮಕರಣ ಮಾಡಿದ್ರು. ಆ 5 ಜನ ನಾಮಕರಣ ಮಾಡಿದಂತವ್ರು 5 ಜನ ಸಮುದಾಯಕ್ಕೆ ಸೇರಿದವರು. ಆದ್ರಿಂದ ಅವರು ಯಾವೇ ಒಂದು ಸಮುದಾಯಕ್ಕೆ ಸೀಮಿತವಾದಂತ ಅಂಬರೀಷ್ ಅಲ್ಲ, ಎಲ್ಲಾ ಜನಕ್ಕೆ ಬೇಕಾಗಿರುವಂತ ಸೀಮಿತವಾದಂತ ಅಂಬರೀಷ್ ಅವರು. ಆದ್ರಿಂದ ದಯಮಾಡಿ ನಮ್ಮ ಕ್ರೈಸ್ತ ಸಮುದಾಯದ ಪರವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಕೈಲಾದ ಆಗುವಷ್ಟು ಏನು ಸಹಾಯ ಆಗುತ್ತೋ ಅದನ್ನ ಅಂಬರೀಷ್ ಸುಮಲತಾ ಮೇಡಮ್ ಅವರಿಗೆ ನಾವು ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸ್ತೇನೆ ಅಂತ ಭರವಸೆಯನ್ನು ನಾನು ಈ ಸಭೆಯ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ವಂದನೆಗಳು. ಕೊನೆಯದಾಗಿ ಕೆಆರ್ ನಗರ ಕುಮಾರ್ ಇದ್ದಾರೆ. ಸಿಲ್ವರ್ ಜುಬ್ಲಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಎಲ್ಲಾ ನಾಯಕರು ಕೂಡ ಪಕ್ಷಾತೀತವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಹಿಂದ ಕಾಂಬಿನೇಷನ್ ಮೊರೆ ಹೋಗಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಇವತ್ತು ಎಲ್ಲಾ ಸಮುದಾಯದ ಮುಖಂಡರು ಕೂಡ ಭಾಷಣವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಭಾಷಣವನ್ನ ಮಾಡ್ತಾರೆ. ಅಂಬರೀಷ್ಗೆ, ಸುಮಲತಾ ಮೇಡಮ್ಗೆ ಈಗ ತಾನೇ ಸುಮಲತಾ ಮೇಡಮ್ ರವರು
ಲೋಕಸಭಾ ಚುನಾವಣೆಗೆ ಪಕ್ಷೇತರರಾಗಿ ಅರ್ಜಿ ಸಲ್ಲಿಸಿ ತಮ್ಮ ಮುಂದೆ ಬಂದಿದ್ದಾರೆ. 8 ಕ್ಷೇತ್ರದ ಮಹಾಜನತೆ ಅವರಿಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಅವರನ್ನ ಗೆಲ್ಲಿಸಬೇಕು ಅಂತ 8 ಕ್ಷೇತ್ರದ ಜನರು ಬಂದಿದ್ದಾರೆ. ಮಾಧ್ಯಮದಲ್ಲಿ 15 ದಿನದಿಂದ ಜನ ನೋಡಿ ಗೆಲ್ಲಿಸ್ಬೇಕು ಅಂತಲ್ಲ, ಆಲೆ ಗೆದ್ದೆ ಆಗವ್ರೆ ಅಂತ ತಿಳ್ಕೊಬಿಟ್ಟವ್ರೆ. ಇನ್ನು ಚಿಹ್ನೆಗಾಗಿ ಕಾಯ್ತಾವ್ರೆ. ಯಾವ ಚಿಹ್ನೆ ತಗೋತಾರೆ ಆ ಚಿಹ್ನೆ ಒಬ್ರು ಹೇಳಿ. ಮಂಡ್ಯ ಕ್ಷೇತ್ರದಲ್ಲಿ 4 ಲಕ್ಷಕ್ಕೂ ಅಧಿಕ ಮತದಿಂದ ಜಯಗಳಿಸ್ತಾರೆ. ಯಾತಕ್ಕೆ ಅಂದ್ರೆ ರೇವಣ್ಣವರು ಮಂತ್ರಿ ಅಂದು ಮಾತು ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡಂತ ಮಾತನಾಡವ್ರೆ. 8 ಕ್ಷೇತ್ರದ ಮಹಿಳೆಯರು ಇವತ್ತು 80 ಭಾಗ ಸುಮಲತಾ ಅವರು ಮತ ಕೊಡ್ತಾರೆ. ನಿಮ್ಮದು ಸಕ್ಕರೆ ನಾಡು. ನಮ್ಮ KR ನಗರ ಭತ್ತದ ಕಣಜದಲ್ಲಿ ಅಂಬರೀಶ್ ರವರಿಗೆ ಯಾವಾಗಲೂ ಹೆಚ್ಚಿನ ಬಹುಮತ ಕೊಟ್ಟು ಬಂದವ್ರೆ. ಇವತ್ತು 8 ಜನ ಶಾಸಕರು ಅದರಲ್ಲಿ ಮಂತ್ರಿಗಳು ಏನು ಸರಿಪಡಿಸ್ತಾ ಇದ್ದಾರೋ ಆದ್ರಿಂದ ಅವ್ರು ಯಾರು ಏನು ಮಾಡಕ್ಕಾಗೋದಿಲ್ಲ. ಜನತೆನೇ ಮುಖ್ಯ. ಮೇಡಪ್ಪ ನಿಂತಿರೋದು ಜನರಿಗೋಸ್ಕರ, ಜನ ನಿಲ್ಸಿರೋದು, ಅವ್ರನ್ನ ಪಕ್ಷ ನಿಲ್ಸಿರೋದು. ಜನವೇ ಮುಖ್ಯ ಹೊತ್ತು 16 ಲಕ್ಷ ಮತದಾರರು ಮುಖ್ಯ ಹೊತ್ತು ಮಂತ್ರಿ ಶಾಸಕರಲ್ಲ. ಮಂತ್ರಿ ಶಾಸಕರಿಗಿರೋದು ಒಂದೊಂದೇ ಓಟು, ನಿಮಗಿರೋದು ಒಂದೊಂದೇ ಓಟು. ಆದ್ರಿಂದ ಸಮಯ ಇಲ್ಲ, ನನ್ನ ಭಾರಿ ಮಾಡ್ತಾವ್ರೆ, ಭಾರಿ ಮಾತಾಡ್ಬೇಕಾಗಿತ್ತು. ದಯವಿಟ್ಟು ಕ್ಷಮಿಸಿ, ನನ್ನ ಸಂದರ್ಭದಲ್ಲಿ ಮಾತಾಡ್ತೀನಿ. ಜೈ ಹಿಂದ್, ಜೈ ಬಂಧುಗಳೇ, ಇಷ್ಟೊತ್ತು ವಿವಿಧ ಸಮುದಾಯದ ಹಿರಿಯ ಮುಖಂಡರುಗಳು ನಮ್ಮನ್ನ ಬೆಂಬಲಿಸಿ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಅಂಬರೀಶ್ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು. ತುರಾಯಿ ಹಾಕಲು ಕೊನೆಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಈಗ ಹಿರಿಯ ಚಿತ್ರನಟರು, ಸಹೃದಯಿಗಳು, ಅಂಬರೀಶ್ ಅಣ್ಣವರು ನಮ್ಮನ್ನು ಬಿಟ್ಟೋದಾಗಿಂದ ಅವರ ಕುಟುಂಬದ ಹಿಂದೆ ನೆರವು ರೀತಿಯಲ್ಲಿ ಕಾಯ್ತಾ ಇರ್ತಕ್ಕಂಥ ಸಜ್ಜನಿಕೆಯ ದೊಡ್ಡಣ್ಣವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ವಾಭಿಮಾನಿ ಮಂಡ್ಯದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಬಂಧು ಬಾಂಧವರಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಒಂದನ್ನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಅನುಭವಿಸಿದ್ದನ್ನ ನಿಮಗೆ ಹೇಳಬೇಕು. ಏನು ಅಂದ್ರೆ, ಮಹಾಭಾರತದಲ್ಲಿ ಒಂದು ಒಳ್ಳೆಯ ವಿಷಯ ಬರುತ್ತೆ. ದಾಸರವರೇಣ್ಯರು ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತಾರೆ. ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಅಂಬಿ ನೀನ್ಯಾಕೋ ನಿನ್ನ ಹಂಗ್ಯಾಕೋ, ಅಂಬಿ ಎನ್ನುವ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಅಂಬರೀಷ್ ಎನ್ನುವ ಹೆಸರಿದೆಯಲ್ಲ, ಕಾಮಧೇನು ಕಲ್ಪವೃಕ್ಷ ಆಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿಗಳು, ಬೇರೆ ಏನೂ ಬೇಕಾಗಿಲ್ಲ. ಒಂದು ವಿಷಯ ಹೇಳ್ತೀನಿ, ದಾರಿಲಿ ಬರ್ತಾ ಎಷ್ಟೇ ಬಿಸಿಲಿದ್ರು ಸಹಿತ ನಮ್ಮ ಜೊತೆ ನೀವು ಬಂದ್ರಿ. ಯಾಕೆ ಅಂತಂದ್ರೆ ಹೃದಯ ತುಂಬಿ ಬರುತ್ತೆ. ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಬಲ್ ಕಟ್ ಮಾಡಿಸಿದ್ದಾರೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ. ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ತಾಯಿ, ನಮ್ಮ ತಾಯಿ ತವ್ರ ಮನೆ KR ನಗರದ ಹತ್ರ ಚನ್ನಪ್ಪನ ಕೊಪ್ಪಲು, ಹಳ್ಳಿ ಹೆಣ್ಮಗಳು. ನಮ್ಮ ದೊಡ್ಡಮ್ಮ ಹೇಳ್ತಿದ್ರು, ಕಂದ ಸೂರ್ಯನಿಗೆ ಛತ್ರಿ ಹಿಡಿದು ಭೂಮಿನ ಕತ್ಲೆ ಮಾಡಕ್ಕಾಯ್ತದ, ಕತ್ಲೆ ಮಾಡಕ್ಕಾಯ್ತದ? ದೇವರಾಣೆ ಇಲ್ಲ.
ಹಂಗೆ ಅವ್ರು ಯಾರು ಮಾಡಿಸಿದಾರೋ ಆ ಪುಣ್ಯಾತ್ಮರು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನೊಂದಕ್ಕೆ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ಮಂಡ್ಯ ಜನದ ಬಗ್ಗೆ ಎರಡು ಮಾತಾಡ್ತೀನಿ. ಯಾಕೆಂದ್ರೆ ಮಾತಾಡೋರು ಇನ್ನೂ ತುಂಬಾ ಜನ ಇದ್ದಾರೆ. ಏನು ಅಂದ್ರೆ ಮಂಡ್ಯ ಜನ ಏನಣ್ಣ ಅಷ್ಟೊಂದು ಭಾವುಕರು, ಅಷ್ಟೊಂದು ಅಂಬರೀಷ್ ಅಣ್ಣನ ಪ್ರೀತಿ ಮಾಡ್ತಾರೆ ಅಂತ ಯಾರು ಪ್ರಶ್ನೆ ಹಾಕಿದ್ರೋ ಅದೇ ವ್ಯಕ್ತಿ ನನಗೆ ಉತ್ತರ ಹೇಳ್ದ. ಏನಂತ ಹೇಳ್ದ ಅಂದ್ರೆ, ಮಂಡ್ಯ ಜನ ದುಡ್ಡುಗೆ ಬಂಗಾರ, ನಮ್ಮ ಅಪ್ಪನಾಣೆ ಇಲ್ಲ, ಚಾನ್ಸೇ ಇಲ್ಲ, ಅವ್ರು ನೋಡ್ದಾರೆ ಇರೋ ದುಡ್ಡ. ಇನ್ನೊಂದು ಮಾತು ಹೇಳಿದ್ರು, ಅಧಿಕಾರ ದರ್ಪಕ್ಕೆ ಬೆಣ್ಣಾಗ್ತಾರ. ಅವರು ಗಂಡು ಮೆಟ್ಟಿನ ನಾಡಿನ ಜನ, ಸೋಲು ಅನ್ನೋದವ್ರು ಗೊತ್ತೇ ಇಲ್ಲ, ಭಯ ಅನ್ನೋದವ್ರು ಗೊತ್ತಿಲ್ಲ. ಭಯ ಗೊತ್ತಿಲ್ಲದೆ ಇರೋ ಜನಕ್ಕೆ ಯಾವ ರೀತಿ ಇಷ್ಟೊಂದು ಜನನ್ನ ಅಂಬರೀಷ್ ಸಂಪಾದನೆ ಮಾಡ್ದಪ್ಪ ಅಂದ್ರೆ, ಮಗುವಿನಂತಹ ಹೃದಯ, ಹಾಲಿನಂತಹ ಹೃದಯ, ಅಂತಹ ಹಾಲಿನಂತಹ ಹೃದಯವನ್ನು ಕೊಟ್ಟ ನಿಮಗೆ ನೀವು ಅವರ ಪ್ರತಿಫಲವಾಗಿ ಏನ್ ಕೊಟ್ರಿ ಅಂದಿದ್ದಕ್ಕೆ ಆ ವ್ಯಕ್ತಿ ಬಹಳ ಚೆನ್ನಾಗಿ ಹೇಳ್ದ. ಅಣ್ಣ, ತ್ರೇತಾಯುಗದಲ್ಲಿ ಆಂಜನೇಯ ದೇವರು ಹೃದಯನ ಬಗೆದು ಶ್ರೀರಾಮನ್ನ ತೋರಿಸ್ದ. ಆದ್ರೆ ಮಂಡ್ಯದ ಪ್ರತಿಯೊಬ್ಬ ಪ್ರಜೆನೂ ಸಹಿತ ಹೃದಯ ಬಗೆದು ಅಂಬರೀಷ್ ಅಣ್ಣನ ತೋರಿಸ್ತಾವ್ರೆ, ಅಂದ್ರು. ನನ್ನ ಬಂಧುಗಳೇ, ನಿಮ್ಮನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಸುಮಮ್ಮ ಗೆಲ್ಲಬೇಕು. ಸುಮಮ್ಮ ಗೆದ್ರೆ ಅಂಬರೀಷ್ ಗೆಲ್ತಾನೆ, ಅಂಬರೀಷ್ ಗೆದ್ರೆ ಮಂಡ್ಯ ಗೆಲ್ಲುತ್ತೆ, ಮಂಡ್ಯ ಸ್ವಾಭಿಮಾನಿಗಳು ಗೆಲ್ತಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ತಾಯಂದಿರು, ಯಾಕೆಂದ್ರೆ ಎಷ್ಟು ಜನ ಶ್ರೀಶಕ್ತಿಗಳಿದಾರೋ ಗೊತ್ತಿಲ್ಲ. ನಮ್ಮ ಮೋದಿರಲ್ಲಿ ನಾನೊಂದು ಕಳಕಳಿಯ ಮನವಿ ಮಾಡಿಕೊಳ್ತೀನಿ. ತಾಯಂದ್ರೆ, ನಿಮ್ಮಲ್ಲಿ ಯಾಕೆ ನಾನು ಕಳಕಳಿ ಮಾಡ್ಕೊಳ್ತೀನಿ ಅಂತಂದ್ರೆ, ಏನೇ ಬದುಕಿದ್ರು ಸಹಿತ ಬೆಳಗ್ಗೆ ಎದ್ದು ಬೇಗ ಹೋಗಿ ಸುಮಲತಕ್ಕನ್ನು ಓಟ್ ಹಾಕಬೇಕು. ನೀವು, ನಿಮ್ಮ ಅಕ್ಕ ತಂಗಿ, ನಿಮ್ಮನೆ ಮಗಳು, ನಿಮ್ಮನೆ ಸೊಸೆ, ದಯವಿಟ್ಟು ಎಲ್ಲರೂ ಒಗ್ಗೂರ್ಲಿಂದ ಸುಮಲತಕ್ಕನಿಗೆ ಓಟ್ ಹಾಕಬೇಕು ಅಂತ ಕೇಳ್ಕೊಡ್ತೀನಿ. ಒಂದೇ ಒಂದು ಮಾತು ಕೊನೆಯವರಿಗೆ, ಮಂಕುತಿಮ್ಮನ ಕಗ್ಗದಲ್ಲಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದಿ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಬಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ನಾವು 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 ಅಂತ ಹೇಳ್ಕೊಳ್ತಿರಲ್ಲ, ಅದನ್ನ ಬಿಟ್ಬಿಡಿ. ಅಂಬರೀಷ್ ಅಣ್ಣ ಹೇಳಿದ್ದೇನೆಂದು ನೀವು 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 ಅಂದಿದ್ದಕ್ಕೆ ಇಷ್ಟು ಜನನ ಸಂಪಾದನೆ ಮಾಡಿದ್ದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾ ಸುಮಕ್ಕನ ಮೇಲೆ ಅಷ್ಟೇ ಅಲ್ಲ, ಆ ಹುಡುಗ ಅಭಿಷೇಕ್ ಅಂಬರೀಷ್ ಅವರ ಮೇಲೂ ಇರಬೇಕು. ಗೊತ್ತಾಯ್ತಾ? ನಿಮ್ಮ ಮನೆಯ ಮಗ. ಹಂಗಾಗಿ ಬಹಳ ಮುಖ್ಯವಾಗಿ ಜೋಡೆತ್ತಿಗೆ ಹೋಲಿಸಿದ್ರು ಯಾರು? ನಮ್ಮ ದರ್ಶನ್ ತೂಗುದೀಪ ಒಂದೇ ಒಂದು ಮಾತು ಹೇಳಿದ್ರು, ನಾವು ಬೇರೆ ಅಲ್ಲ, ಅಪ್ಪಾಜಿಯ ಮೊದಲನೇ ಮಗ, ಸುಮಮ್ಮ ಹೇಳಿದ್ದು ಅದೇನೆ, ನನ್ನ ಹಿರಿ ಮಗ ಅಂತ. ಅದೇ ತರ ಹೆಗಲಿಗೆ ಹೆಗಲು ಕೊಟ್ಟು ಇನ್ನೊಂದು ಕಡೆ ಬಂದಿದ್ದು ಅಂತಂದ್ರೆ ನಮ್ಮ ಯಶ್ ಅವರಲ್ಲಿ ನಾನು ವಯಸ್ಸಲ್ಲಿ ಚಿಕ್ಕವರಾದ್ರೂ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹಣದಿಂದ ಮನುಷ್ಯನ ಅಳೆಯಕ್ಕೆ ಸಾಧ್ಯನೇ ಇಲ್ಲ, ಗುಣದಿಂದ. ಅವರ ಗುಣಕ್ಕೆ ನಾನು ಶಿರಸಾಷ್ಟಾಂಗ ವಂದನೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಜೊತೆಗೆ ಕನ್ನಡ ಚಿತ್ರರಂಗ ಅಂಬಿ ಅಣ್ಣನಿಂದ ಇರುತ್ತೆ. ಅಂಬಿ ಅಣ್ಣನ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸುಮಕ್ಕನ ಮೇಲೆ ಇರುತ್ತೆ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸ್ವಾಭಿಮಾನಿ ಮಂಡ್ಯ ಜನತೆಗೆ, ಸುಮಕ್ಕನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ಗೆ ಧನ್ಯವಾದಗಳು. ಹೆಸರು ಮಾತ್ರ ದೊಡ್ಡಣ್ಣ ಅಲ್ಲ, ದೇಹದಲ್ಲೂ ಕೂಡ ದೊಡ್ಡಣ್ಣನೇ, ಮಾತು ಕೂಡ ದೊಡ್ಡತನದ ಮಾತುಗಳೇ. ದೊಡ್ಡಣ್ಣ ಅವರಿಗೆ ಮಂಡ್ಯದ ಸ್ವಾಭಿಮಾನಿಗಳ ಪರವಾಗಿ ಧನ್ಯವಾದಗಳು. ಈಗ ನಿಮ್ಮೆಲ್ಲನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ
ಧೀರ ರಾಕ್ಲೈನ್ ವೆಂಕಟೇಶ್ ಅವರು. ದಯವಿಟ್ಟು ಸಕ್ಕರೆ ನಾಡಿನ ಕನ್ನಡ ಚಿತ್ರಪ್ರೇಮಿಗಳೇ, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿಮಾನಿಗಳೇ, ಇವತ್ತು ಚರಿತ್ರೆಯಲ್ಲಿ ಬರೆದಿರುವಂತಹ ಒಂದು ದಿನ. ಯಾರು ಊಹಿಸಲಾರದಂತ ಈ ದಿನ ಸಾವಿರಾರು ಜನ ಅಲೆ 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 ಆಗಿ ಬಂದು ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ಇವತ್ತು ನೀವು ಆ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ದೊಡ್ಡಣ್ಣ ಈ ಮಧ್ಯ ಒಂದೆರಡು ವರ್ಷದಿಂದ ನಾವಿಬ್ರು ಜಾಸ್ತಿ ಅಣ್ಣನ ಜೊತೆ ಓಡಾಡ್ತಾ ಇದ್ವಿ. ಓಡಾಡ್ತಾ ಇರೋ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರಾದ್ರೂ ನಮಸ್ಕಾರ ಅಣ್ಣ, ಊಟ ಆಯ್ತಣ್ಣ, ತಿಂಡಿ ಆಯ್ತಣ್ಣ ಅಂದ್ರೆ ಊಟ ಆಯ್ತು ತಿಂಡಿ ಆಯ್ತು ಅಂತ ಸಂತೋಷವಾಗಿ ಮಾತಾಡೋರು. ಯಾರಾದ್ರೂ ಅಣ್ಣ ಮಂಡ್ಯ ಕಣ್ಣು ಅಂದ್ರೆ ಅಯ್ಯೋ ನನ್ನ ಮಗನ ಇಲ್ಲಿದೆ, ಅದೇ ಬರೋ 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 ಅನ್ನೋರು. ಅದು ಏನು ಆ ಅಣ್ಣಂಗೆ ಮಂಡ್ಯ ಅನ್ನೋ ಮಾತು ಕೇಳಿದ ತಕ್ಷಣ ಏನ್ ಆನಂದ ಆಗ್ತಾ ಇತ್ತು ಅಂದ್ರೆ ಅದೇನ್ ಪ್ರೀತಿ ನಾವು ಗೊತ್ತಿಲ್ಲ. ಆ ಪ್ರೀತಿಗೆ ನೀವು ಇವತ್ತು ತೋರಿಸಿದ್ರಿ. ಅಂಬರೀಷ್ ಅಣ್ಣ ದೊಡ್ಡಣ್ಣ ಹೇಳ್ದಂಗೆ ಬಗೆದು ತೋರಿಸಿದ್ರಿ. ಇವತ್ತು ನಮ್ಮ ಎದೆಯಲ್ಲಿ ಅಂಬರೀಷ್ ಅಣ್ಣ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ. ಇವತ್ತು ಇನ್ನೇನು ಹತ್ರ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ, ಒಂದು ಹೆಣ್ಣು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರುವಂತ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಮಂಡ್ಯ ಜನರ ಪ್ರೀತಿಗೋಸ್ಕರ ಮಣಿದು ರಾಜಕಾರಣಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಆಸೆ ಪಟ್ಟಿದ್ದಕ್ಕೆ, ನಿಮ್ಮೆಲ್ಲರ ಆಸೆನ ಪೂರೈಸೋದಕ್ಕೋಸ್ಕರ ಸುಮಲತಾ ಅವರು ನಿಮ್ಮ ಮಧ್ಯ ಅಣ್ಣನ ಜೊತೆಯಲ್ಲಿ ಯಾವ ತರ ನೀವಿದ್ರೋ ಆ ತರ ನೀವು ಸುಮಲತಾ ಅವ್ರನ್ನ ಇರಬೇಕು ಅಂತ ಆಸೆ ಪಟ್ರು. ಅವ್ರು ಇವತ್ತುವರೆಗೂ ನಿಮ್ ಜೊತೆಲೇ ಇದ್ದಾರೆ. ಇಷ್ಟು ದಿನ ಅವರು ಆ ನೋವು ಯಾವ್ಯಾವ ಮಾತುಗಳಿಗೆ ಏನೇನು ಮನಸ್ಸನ್ನ ಎಷ್ಟು ನೋವು ತಿಂದಿದ್ದಾರೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ಅದು ಮಂಡ್ಯ ಜನಕ್ಕೋಸ್ಕರ ಮಾತ್ರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಆಮಿಷಕ್ಕೂ ಒಡ್ಡದೆ ಸುಮಲತಾ ಅವ್ರನ್ನ ಕೈ ಬಿಡಬೇಡಿ, ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮಂಡ್ಯದ ಒಂದು ಇತಿಹಾಸದಲ್ಲಿ ಆಗದೇ ಇರುವಂತ ಕೆಲಸಗಳು ಖಂಡಿತವಾಗ್ಲೂ ಮಾಡುವಂತ ಒಂದು ಹೆಣ್ಣು ನಿಮ್ಮ ಮನೆ ಗೌಡ್ತಿ, ನಿಮ್ಮ ಮನೆ ಸೊಸೆ, ನಿಮ್ಮ ಮನೆ ಮಗಳು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾವುದೇ ಆಸೆಗೂ ನೀವು ಮಣಿಬೇಡಿ. ನನ್ನ ಮಾತು ಮುಗಿಸ್ತೀನಿ. ಜೈ ಅಂಬರೀಷ್ ಅಣ್ಣ. ಈ ಸಂದರ್ಭದಲ್ಲಿ ನಮ್ಮ ರಾಕಣ್ಣನ ಬಗ್ಗೆ ಒಂದೇ ಒಂದು ಮಾತು. ಅಣ್ಣನ ಅಗಲಿಕೆಯ ಕ್ಷಣದಿಂದಲೂ ಕೂಡ ಅಣ್ಣನ ಕುಟುಂಬದ ಜೊತೆ ನೆರಳಾಗಿ ಹೆಗಲಿಗೆ ಕೊಟ್ಟಿರ್ತಕ್ಕಂಥ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ನಾವು ಯಾವತ್ತೂ ಅಭಿಮಾನಿಗಳು ಮರೆಯಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಇದೀಗ ಯಂಗ್ ರೆಬಲ್ ಸ್ಟಾರ್ ನಮ್ಮ ಮನೆಯ ಮಗ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಅಭಿಷೇಕ್ ಅಂಬರೀಷ್ ಅವರು ಇದೀಗ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಒಂದು ನಿಮಿಷ ಹಿಂದೆ ಸತ್ಯನಾರಾಯಣ ಅವರು ಹಲವಾರು ಜನ ಹಲವಾರು ಮಾತುಗಳು ಆಡ್ತಾರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ರು. ಕೇಳಿಸ್ತಿದ್ಯಾ?
ನಮಗೂ ಈ ಮಾತನಾಡಿದ್ದ ಮಾತುಗಳ ಬಗ್ಗೆ ನಮಗೂ ಮಾಹಿತಿ ಬರುತ್ತೆ. ನಾವು ಟಿವಿ ನೋಡ್ತೀವಿ, ನಮ್ಮ ಮನಸ್ಸಿಗೂ ಇವೆಲ್ಲ ಮುಟ್ಟುತ್ತೆ. ಒಂದಿನ ನಾನು ಹೋಗಿ ನಮ್ಮ ತಾಯಿನ ಕೇಳಿದಾಗ, ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾವೊಂದು ಉತ್ತರಿಸ್ಬೇಕಾ, ನಾವೇನಾದ್ರು ಒಂದು ಹೇಳೋದ ಅಂತ ಹೇಳಿದ್ರೆ ಕೇಳಿದಾಗ, ನಾವೇನು ಹೇಳೋದು ಬೇಕಾಗಿಲ್ಲ ಮಗ, ಜನ ನಮ್ಮ ಪರ ಮಾತಾಡ್ತಾರೆ, ನಾವೇನು ಉತ್ತರಿಸ್ಬೇಕಾಗಿಲ್ಲ, ಜನನೇ ಒಳ್ಳೆ ಉತ್ತರ ಕೊಡ್ತಾರೆ ಅಂತ ಒಂದು ಮಾತು ಬಂತು. ಅಂದ್ರೆ ನಮ್ಮ ತಾಯಿ ಮತ್ತೆ ನಾನು, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಅದನ್ನ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಇವತ್ತು ಬೆಳಗ್ಗೆ 11:30ಗೆ ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಪಕ್ಷೇತರ ನಿಲ್ತಾರೆ ಅಂತ ತೀರ್ಮಾನ ಮಾಡಿಕೊಂಡು ನಿಮ್ಮ ಅಭಿಮಾನಿಗಳ ಧ್ವನಿ ಮತ್ತೆ ಕಾರ್ಯಕರ್ತರ ಕೂಗನ ಕೇಳಿ ಈ ತೀರ್ಮಾನ ತಗೊಂಡಿದ್ದು. ಇಲ್ಲಿ ನಿಂತಿ ಅನ್ವರ್ ಪಾಷಾ ಅವರನ್ನು ಒಂದು ಮಾತು ಹೇಳಿದ್ರು, ಇವತ್ತು ಕಾರ್ಯಕರ್ತರು ಕಣ್ ತೆಗ್ದಿರ 30 ದಿನ ಕಣ್ ಮುಚ್ಚಂಗಿಲ್ಲ ಅಂತ. ನಿಜ. ನಾನ್ ನಿಮ್ಮ ಹತ್ರ ಹೇಳೋದಿಷ್ಟೇ, ಒಟ್ಟಿಗೆ ಕೆಲಸ ಮಾಡೋಣ. ನಾನು 30 ದಿನ ಕಣ್ ಮುಚ್ಚಲ್ಲ. ನಿಮ್ ಒಟ್ಟಿಗೆ ನಾನು ಹಗಲು ರಾತ್ರಿ ಕೆಲಸ ಮಾಡಕ್ ತಯಾರಾಗಿದ್ದೀನಿ. ಅಮ್ಮ ಹೇಳಿದ್ರಲ್ಲ, ಜನ ಉತ್ತರಿಸಬೇಕು, ಜನನೇ ಉತ್ತರ ಕೊಡ್ತಾರೆ ಅಂತ. ಮೇ 23ಗೆ ನಾವು ಕೊಡ್ಬೇಕಾಗಿರೋ ಉತ್ತರ, ಅದು ರಿಸಲ್ಟ್ ದಿನ ಕೊಡ್ಬೇಕಾಗಿರೋ ಉತ್ತರ. ನಾವು ಇವ್ರಿಗೆ ಉತ್ತರಿಸಬೇಕು ಅಂದ್ರೆ, ನಾವು ಅಂಬರೀಷ್ ಅಣ್ಣನ ಬಲ ಏನು ಅಂತ ತೋರಿಸ್ಬೇಕಂದ್ರೆ ಇವತ್ತಿಂದ ನಮ್ಮ ಕೆಲಸ ಶುರು. ಮಂಡ್ಯ ಅಖಾಡಕ್ಕೆ ಅಂಬರೀಷ್ ಅವರ ಕುಟುಂಬ ಇಳಿದಿದೆ. ಅವರ ಅಭಿಮಾನಿಗಳ ಧ್ವನಿ, ಅವ್ರ ಕಾರ್ಯಕರ್ತನ ನಂಬಿ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಸಹಕಾರ ನಮಗೆ ಬೇಕು, ಅಭಿಮಾನಿಗಳ ಆಶೀರ್ವಾದ ನಮಗೆ ಬೇಕು. ಅಂಬರೀಷನ ಆಶೀರ್ವಾದ ಅಂತೂ ನಮ್ಮಲ್ಲಿ ಸದಾ ಇರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ಮಧ್ಯದಲ್ಲಿ ಈ ಪ್ರೀತಿ ವಿಶ್ವಾಸದ ಸಂಬಂಧ, ಈ ಬಾಂಧವ್ಯನೂ ಹೀಗೆ ಯಾವತ್ತು ಹಿಂಗೆ ಇರುತ್ತೆ ಅಂತ ನಮ್ಮ ಒಂದು ನಂಬಿಕೆ. ಅದು ನಾನು ಹೇಳ್ದಂಗೆ ನಮ್ಮ ಉತ್ತರ ಚುನಾವಣೆಯಲ್ಲಿ ತೋರಿಸೋಣ, ಮಾತಲ್ಲ. ನಮಸ್ಕಾರ. ಹಾಗೆ ನಮ್ಮ ಹೆಂಗ್ರ ಬೆಲ್ಸ್ಟಾರ್ ನಿಮ್ಮ ಮೇಲೆ ನಂಬಿಕೆ ಪ್ರೀತಿ ಇಟ್ಟು ಇಂತಹ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಪ್ರಕಟ ಮಾಡಿದ್ದಾರೆ. ಅವರಿಗೆ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ಯಶೋ ಮಾರ್ಗದ ರಾಕಿಂಗ್ ಸ್ಟಾರ್ KGF ಖ್ಯಾತಿಯ ಎಸ್ ರವರು ಅಂಬರೀಷ್ ಅಣ್ಣನ ಮನೆಯ ಮಗ ಇವರು, ಅವರ ಅಕ್ಕರೆ ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಯ್ತು. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ನಾನು ಬಂದೆ ಬೆಳಗ್ಗೆ ನಾಮಿನೇಷನ್ ಫೈಲ್ ಮಾಡೋ ಟೈಮಲ್ಲಿ. ಅಕ್ಕನ ಕಣ್ಣಲ್ಲಿ ನೀರಿತ್ತು. ಸಡನ್ ಆಗಿ ನನಗೊಂಥರ ಆಗೋಯ್ತು. ಖುಷಿಯಿಂದ ಬಂದೆ, ನೋಡಿದ ತಕ್ಷಣ ಯಾಕೆ ಕಣ್ಣಲ್ಲಿ ನೀರಿದೆ ಅಂತ. ಅಕ್ಕ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ, ನಮ್ಮ ಜನಗಳ ಮುಂದೆ ಏನು ಮುಚ್ಚಿಡಬಾರ್ದು. ಅವ್ರಿಗೆ ಒಂದು ಸಣ್ಣ ನೋವಾಗಿತ್ತು. ಏನಂದ್ರೆ, ಯಾಕಕ್ಕ ಏನಾದ್ರು ಅಂದ್ರ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಅಂತ. ಇಲ್ಲ, ನನ್ಗೆ ಅಂದಿದ್ದಲ್ಲ, ದರ್ಶನ್ ಬಗ್ಗೆ ನಿನ್ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ನನಗಂದ್ರೆ ಪರವಾಗಿಲ್ಲ, ನನ್ನಿಂದ ನಿಮ್ಗಳಿಗೆ ಇದಾಗ್ತಿದೆಯಲ್ಲ ಅಂತಂದ್ರು. ಅಕ್ಕ ಒಂದ್ ಮಾತು ಹೇಳ್ತೀನಿ, ಇದನ್ನ ನಾವು ಮಾಡ್ತಿರೋದು ತಪ್ಪಲ್ಲ ಅಂತ ನಮ್ಮೆಲ್ರೂ ಗೊತ್ತು. ಇದು ಯಾವುದೋ ಅಧಿಕಾರದ ಆಸೆಗೋ ಅಥವಾ ಬೇರೆ ನಮ್ಮ ಲಾಭಕ್ಕೋ ಮತ್ತೊಂದಕ್ಕೋ ಬಂದು ನಿಂತಿರೋರಲ್ಲ ನಾವಿಲ್ಲಿ. ಇದನ್ನ ತಪ್ಪು ಅಂತ ಕೆಲವರು ಅನ್ಕೊಂಡಿದ್ರೆ, ಆ ಅನ್ಕೊಂಡವ್ರಿಗೆ ಹೇಳ್ತೀವಿ, ನಾವು ತಪ್ಪೇ ಮಾಡ್ತೀವಿ. ಆ ತಪ್ಪು ಸಾಯೋವರೆಗೂ ಮಾಡ್ತೀವಿ. ಯಾಕಂದ್ರೆ ಅಂಬರೀಷ್ ಅಣ್ಣ ನನ್ಗಷ್ಟು ಮಾಡಿದ್ದಾರೆ,
ಸುಮ್ನೆ ನಾಟಕಕ್ಕೋ ಮತ್ತೊಂದಕ್ಕೋ ನಾವೆಲ್ಲ ಸಿನಿಮಾದವರು ನಾವೇನು ಅಂಟಾರ್ಟಿಕಾದಿಂದ ಬಂದಿದೀವ, ಪಾಕಿಸ್ತಾನದಿಂದ ಬಂದಿದೀವ? ಇದೇ ಮೈಸೂರಿಂದ ಮಂಡ್ಯ ರೋಡ್ ದಾಟ್ಕೊಂಡೆ ಕಣಪ್ಪ ನಾವು ಹೋಗಿ ಬೆಂಗಳೂರಲ್ಲಿ ಬದುಕ್ತಾ ಇರೋದು ಅಥವಾ ಜೀವನ ಕಟ್ಕೊಂಡಿರೋದು. ಇದೇ ಪಾಲಳ್ಳಿ ಪಂಪ್ ಹೌಸ್ ಅಲ್ಲಿ ಈಜಿದೀವಿ, ಇದೇ KRS ಅಲ್ಲಿ ಇದು ಮಾಡಿದೀವಿ, ಮಂಡ್ಯಲ್ಲಿ ಕಬ್ನಾಲು ಕುಡ್ದಿದೀವಿ, ಬೆಲ್ಲನೂ ತಿಂದಿದೀವಿ. ಮಂಡ್ಯ ಜನತೆ ಪ್ರೀತಿಯಿಂದ ಬೆಳೆಸಿ ನಮ್ಮನ್ನ ಸರಿಯಾದ ಸ್ಥಾನದಲ್ಲೇ ನಿಲ್ಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ನಮ್ಮ ಋಣ ಇದೆ. ಸ್ವಲ್ಪ ಜಾಸ್ತಿ ಮಂಡ್ಯಾಗಿದೆ, ಮಂಡ್ಯ ಮೇಲೆ ನಮಗಿದೆ. ಯಾಕಂದ್ರೆ ಯಾವಾಗ್ಲೂ ಎಲ್ಲೇ ಹೋದ್ರು ಒಂದು ಕ್ರೌಡಲ್ಲಿ ಫೋಟೋ ತೆಗೆಸ್ಕೊಳ್ಬೇಕಾದ್ರೆ ಒಂದು ವಾಯ್ಸ್ ಜೋರಾಗಿ ಬರುತ್ತೆ. ಅದು ಯಾರ್ದು ಅಂದ್ರೆ ಮಂಡ್ಯದವ್ರಾಗ ಮಂಡ್ಯಗಾಣ ಅಂತಾರೆ. ಯಾಕಂದ್ರೆ ನಮ್ಮನ್ನ ಅಷ್ಟು ಸ್ವಂತವಾಗಿ ಅವ್ರು ತಗೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ದರ್ಶನ ಅವರು ತಗೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಕೇಳಿದೆ, ಏನೋ ಇವರಿಬ್ರು ಹಾವು ಮುಂಗೂಸಿ ಇದ್ದಂಗಿದ್ರು, ಇವಾಗ ಏನೋ ಒಂದಾದ್ರು ಅಂತಾರೆ. ನೆನೆ ಅದು ಹಾಕಿದ್ರು. ನಮ್ಮ ಹೊಟ್ಟೆಪಾಡು ನಾವು ನೋಡ್ತಿದ್ವಿ ಅಷ್ಟೇ. ನಾವು ಅನುಕೂಲಕ್ಕೆ ಹಗಲೋರಾತ್ರಿ ಚೇಂಜ್ ಆಗೋರಲ್ಲ. ಅದೆಲ್ಲ ರಾಜಕೀಯದಲ್ಲಿ ನಡೆಯುತ್ತೆ, ಸಿನಿಮಾದಲ್ಲಿ ಹಂಗಿಲ್ಲ. ಸಿನಿಮಾದವರು ಅಂತ ದಯವಿಟ್ಟು ಕೆಳದಾಗಿ ಮಾತಾಡ್ಬೇಡಿ. ಯಾಕಂದ್ರೆ ಈ ನಾಡಿನ ಜನತೆ ಸುಮ್ನೆ ಯಾರನ್ನೂ ಎದೆ ಮೇಲೆ ಇಟ್ಕೊಳ್ಳಲ್ಲ, ಯಾರನ್ನೂ ತಲೆ ಮೇಲೆ ಇಟ್ಕೊಂಡು ಮೆರೆಸಲ್ಲ. ಕೆಲವು ಇಷ್ಟು ಕೋಟಿ ಜನಗಳಲ್ಲಿ ಕೆಲವ್ರು ಮೆರೆಸ್ತಾರೆ ಅಂದ್ರೆ ಏನೋ ಒಂದು ಇಷ್ಟಪಡ್ತಾರೆ, ನಮಗೂ ಒಂದು ಏನೋ ಒಂದು ಸಣ್ಣ ಯೋಗ್ಯತೆ ಇದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಮಾತಾಡಬೇಡಿ, ಯಾಕಂದ್ರೆ ನಮ್ಗಳಿಗೆಲ್ಲ ಓಕೆ ಅಕ್ಕ, ನೀವು ಧೈರ್ಯವಾಗಿದೆ ಅಕ್ಕ. ಇಲ್ಲಿ ಬಂದಿರೋರು ಯಾರು ದುಡ್ಡಿಗೋ ಬಲವಂತಕ್ಕೋ ತೋರ್ಕೆಗೋ ಬಂದಿರೋರಲ್ಲ. ಇವತ್ತಲ್ಲಿ ಬಂದಿದ್ರಲ್ಲ ಜನ, ನಾನು ನೋಡ್ತಾ ಇದ್ದೆ. ಸಾಕಷ್ಟು ಜನ ಹೇಳ್ಬೋದು, ಅಯ್ಯೋ ಸಿನಿಮಾದವ್ರು ಬಂದಿದ್ರು, ದರ್ಶನ್ ಅವ್ರು ಬಂದಿದ್ರು, ಯಶ್ ಅವ್ರು ಬಂದಿದ್ರು, ನೋಡಕ್ ಬಂದ್ರು ಅಂತ. ನಮ್ಮನ್ನ ಯಾರು ನೋಡ್ತಾ ಇಲ್ಲ ಸರ್. ಸುತ್ತಮುತ್ತ ನಮ್ಮ ಹುಡುಗರು ಒಂದಷ್ಟು ಜನ ಕೂಗ್ತಾ ಇದ್ರು, ಖುಷಿ. ಎದುರುಗಡೆ ನೋಡ್ಕೊಂಡು ಹೋಗ್ತಾ ಇದ್ರು, ಎಲ್ಲಾ ಜನ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಮುಂದಿನ ದಾರಿ ನೋಡ್ತಾ ಇದ್ರು, ಎಲ್ಲಿವರೆಗೂ ಕಣ್ಣು ಕಾಣಿಸ್ತಿತ್ತು ಅಲ್ಲಿವರೆಗೂ ಜನ ನಿಂತಿದ್ರು. ರೋಡ್ ತುತ್ತೂರಲ್ಲಿ ನಿಂತಿದ್ರು, ಎಲ್ಲಾ ವಯಸ್ಸವರು ನಿಂತಿದ್ರು. ಮಂಡ್ಯ ಜನತೆ ಸಾಮಾನ್ಯವಾಗಿ ತಗೋಬೇಡಿ, ಹಗುರವಾಗಿ ತಗೋಬೇಡಿ. ಸ್ವಾಭಿಮಾನ ಅಂತ ಬಂದಾಗ ಮನೆ ಮಠ ಕಳ್ಕೊಂಡ್ರು ಸರಿ, ಸ್ವಾಭಿಮಾನ ಪಡ್ಕೊಂಡು ನಿಂತ್ಕೊಳ್ಳೋರು ಜನ. ಇನ್ನು ಮನೆ ಮಕ್ಕಳು ಮನೆ ಮಗಳು ಬಂದು ನಿಂತ್ಕೊಂಡಾಗ ಅವ್ರನ್ನ ಸೋಲ್ಸೋದುಂಟ. ನಾನಂತೂ ಮನಸಾರೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲರೂ ಒಳ್ಳೆತನಕ್ಕೆ ಬೆಲೆ ಕೊಡಿ. ನಿಮ್ ಮನಸ್ಸಿಗೆ ಏನ್ ಸರಿ ಅನ್ಸುತ್ತೋ ಅದು ಮಾಡಿ ಚೇಂಜ್. ನೋಡಿ, ಒಂದ್ ಹೇಳ್ತೀನಿ, ನಮ್ಮ ಅನುಕೂಲಕ್ಕೆ ನಾವೆಲ್ಲ ಬದುಕಕ್ಕೆ ಶುರು ಮಾಡಿದ್ರೆ ನಾಳೆ ದಿನ ಚೇಂಜ್ ಆಗ್ತಾ ಇರುತ್ತೆ, ಶಿಫ್ಟ್ ಆಗ್ತಿರುತ್ತೆ. ಬಟ್ ಭಾವನೆಗಳು ಯಾವತ್ತೂ ಚೇಂಜ್ ಆಗಲ್ಲ. ಎಲ್ಲಿಗೆ ನೀವು ಪ್ರೀತಿ ಇಟ್ಕೊಂಡಿದ್ರ ಅಲ್ಲಿ ಪ್ರೀತಿ ತೋರಿಸಿ. ಅಕ್ಕನ ಕಡೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಅವ್ರು ಸುಮ್ಮನೆ ಬಂದು ಹೋಗೋರಲ್ಲ. ಸೋಲಿ ಗೆಲ್ಲಿ ಮಂಡ್ಯದಲ್ಲೇ ಇರ್ತಾರೆ. ಮಂಡ್ಯದಲ್ಲಿ ನಿಮ್ ಪ್ರೀತಿ ಬೆಳೆಸ್ಕೊಂಡು ಹೋಗ್ತಾರೆ. ಗೆಲ್ಸಿದ್ರೆ ಡೆಲ್ಲಿವರೆಗೂ ಮಂಡ್ಯ ಸೌಂಡ್ ಇನ್ನೂ ಜೋರಾಗಿ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ರಾಕಿಂಗ್ ಸ್ಟಾರ್ ಯಶ್ ಈಗಷ್ಟೇ ಮಾತನಾಡಿದ್ರು. ಅಂದ್ರೆ ಅಕ್ಕ, ನೀವು ಧೈರ್ಯವಾಗಿರಿ, ಮಂಡ್ಯ ಜನ ನಿಮ್ಮನ್ನ ಗೆಲ್ಲಿಸ್ತಾರೆ. ಯಾವುದೇ ರೀತಿಯಾದಂತ ಅಂಜಿಕೆ ಕೂಡ ಬೇಡ. ಯಾವುದೋ ಕಾರಣಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ನಾವು ಇಲ್ಲಿಗೆ ಬಂದವರಲ್ಲ. ಮಂಡ್ಯ ಜನತೆ ನಮ್ಮನ್ನ ಗೆಲ್ಲಿಸ್ತಾರೆ. ಮನೆ ಮಗಳಾಗಿದ್ದೀರಾ ನೀವು, ಅವ್ರು ನಿಮ್ಮ ಕೈ ಹಿಡಿತಾರೆ ಅಂತ ಕೂಡ ಹೇಳಿದ್ರು. ಜೊತೆಗೆ ಒಳ್ಳೆತನಕ್ಕೆ ಬೆಲೆ ಕೊಡೋಣ ಅಂತ ಹೇಳಿದ್ರು. ಈಗ ದರ್ಶನ್ ಅವರು ಮಾತನಾಡ್ತಾರೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೂ, ಅಣ್ಣ ತಮ್ಮದಿರ್ಗೂ, ಅಕ್ಕ ತಂಗಿರ್ಗೂ, ಅನ್ನದಾತರಿಗೂ, ಹಾಗೆ ಮಂಡ್ಯದೆಲ್ಲ ಯಜಮಾನ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತೀನಿ. ಇವತ್ತು ಒಂದೇ ಒಂದು ಬಹಳ ಇಷ್ಟ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೈಯಲ್ಲಿರೋ ರಕ್ತನ ತೆಗೆದು ನಿಮ್ಮ ಕಾಲ್ ತೊಳೆದ್ರು ಕಮ್ಮಿನೇ. ಯಾಕಂದ್ರೆ ಪಾಪ ಈ ಉರಿ ಬಿಸಿಲಲ್ಲಿ ಅಲ್ಲಿಂದ ನಮ್ಮ ಜೊತೆ ನಡ್ಕೊಂಡ್ ಬಂದಿದ್ದೀರಾ. ಇದು ಯಾರೇ ಆಕ್ಚುಲಿ
ತಲಾ ಇಷ್ಟು ಅಂತ ನಾವು ಯಾರಿಗೂ ಏನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಬರೀ ಅಪ್ಪಾಜಿ ಮೇಲಿರೋ ಪ್ರೀತಿಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ದೀರ. ಹಾಗೇನೆ ಕೆಲವು ಈಗ ನಮ್ಮ ಹೀರೋನು ಹೇಳ್ತಾ ಇದ್ರು ಅದು ಇದು ಹಾಗೆ ಹೀಗೆ ಅಂತ. ಈಗ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ನಮ್ಮ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದನೇ ತಗೊಳ್ತೀವಿ, ಪರವಾಗಿಲ್ಲ. 2 ದಿನದಿಂದ ನಾವು ನೋಡ್ತಾನೆ ಇದೀವಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಮಾಡಿದ ಕೆಲಸ ತಾನೆ. ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೆಯವ್ನಾಗ್ಬಿಟ್ರೆ ನಾನು ದೇವ್ರಾಗ್ಬಿಡ್ತೀನಿ. ಎಲ್ಲ ಮಾಡೋ ಆಯ್ತು, ಅನುಭವಿಸಾಯ್ತು. ಇವತ್ತು ಇಲ್ಲಿದ್ದಕ್ಕೆ ಪಾಪ ಹಳೆ ಮ್ಯಾಟ್ರ್ ಓಪನ್ ಆಗ್ತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ತುಂಬಾ ಪ್ರೀತಿನೂ ಬರುತ್ತೆ. ಆದ್ರೆ ನಾವು ಯಾರಿಗೂ ಏನೋ ಅನ್ನಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಮ್ಮ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ನೀವು ಅವ್ರಿಗೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಆದ್ರಿಂದ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಮ್ಮನ ಮೇಲಿರ್ಲಿ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ, ಒಂದ್ಸಲಿ ನೋಡೇ ಬಿಡೋಣ. ಸೊ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ್ಣ. ಧನ್ಯವಾದಗಳಣ್ಣ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ಇವತ್ತು 250ಕ್ಕೂ ಹೆಚ್ಚು ಜನ ಚಿತ್ರಕಲಾವಿದರ ಜೊತೆ ಶೂಟಿಂಗ್ ಅಲ್ಲಿ ಇದ್ರು ಕೂಡ ಶೂಟಿಂಗ್ ಅನ್ನ ರದ್ದುಪಡಿಸಿ ನನ್ನ ಮನೆಯ ಕೆಲಸ ಅಂತೇಳಿ ಅಂಬರೀಷ್ ಅವರ ಮನೆ ಮಗ ಆದಂತ ದರ್ಶನ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅಂತ. ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ಹೈದರಾಬಾದ್ ಅಲ್ಲಿ ಇದ್ದು ಶೂಟಿಂಗ್ ಅದನ್ನ ರದ್ದು ಮಾಡಿ ಬಂದಿದ್ದಾರೆ. ನಿಜಕ್ಕೂ ನಾವು ಅಂಬರೀಷ್ ಅಭಿಮಾನಿಗಳು ದರ್ಶನ್ ಅವ್ರಿಗಾಗ್ಲಿ, ಯಶ್ ಅವ್ರಿಗಾಗ್ಲಿ ಸದಾ ಋಣಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಮಂಡ್ಯದ ಮಗಳು, ಮಂಡ್ಯದ ಗೌಟಿ, ನಿಮ್ಮ ಎಲ್ಲರ ನೆಚ್ಚಿನ ಜನನಾಯಕ, ಹೃದಯ ಶ್ರೀಮಂತ, ಸಿನಿಮಾ ಇಂಡಸ್ಟ್ರಿಯ ಗಣ್ಯ ನಾಯಕ, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಇದೀಗ ಮಂಡ್ಯದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಅವರ ಮನದಾಳದ ಮಾತುಗಳನ್ನು ಆಡಲಿದ್ದಾರೆ. ನಿಮ್ಮ ಪ್ರೀತಿಯ ಆಶೀರ್ವಾದ ಅವರ ಮೇಲಿರಲಿ ಅಂತ ಪ್ರಾರ್ಥಿಸುತ್ತೇನೆ. ಉಸಿರುಸಿರಲ್ಲಿ, ಮನದಲ್ಲಿ, ಮನೆಯಲ್ಲಿ ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ಅಂತ ಪೂಜಿಸಿಟ್ಟು ಪ್ರೀತಿಯ ಮಂಡ್ಯದ ಜನತೆಗೆ, ಅಂಬರೀಷ್ ಅವರ ಅಭಿಮಾನಿಗಳಿಗೆ ಇವತ್ತಿನ ದಿನ ಇಷ್ಟೊಂದು ಅದ್ಧೂರಿಯಾದ ಪ್ರೀತಿಯ ಸ್ವಾಗತ ನಮಗೆ ತೋರಿಸಿದ್ದ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯ ನಮಸ್ಕಾರಗಳು. ಇವತ್ತು ನಮ್ಮ ಕುಟುಂಬ ಸದಸ್ಯರಾಗಿ ಇಲ್ಲಿಗೆ ಬಂದಿರುವಂತ ದರ್ಶನ್, ಯಶ್ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಸಹಕಾರ ನೀಡ್ತೀವಿ ಅಂತ ಬಂದಿದ್ದ ಅಖಿಲ ಕರ್ನಾಟಕ ರೈತ ಸಂಘದ ಪುಟ್ಟಣ್ಣಯ್ಯನವರ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು ಇವತ್ತಿನ ದಿನ ನನ್ನ
ನನ್ನನ್ನು ಪರಿಚಯ ಮಾಡ್ಕೋಬೇಕಾಗಿದೆ. ನಲವತ್ತು ವರ್ಷಗಳು ನಾನು ಈ ಚಿತ್ರರಂಗದಲ್ಲಿದ್ದೆ. ಕಳೆದ 27 ವರ್ಷಗಳು ನಿಮ್ಮ ಪ್ರೀತಿಯ ಅಂಬರೀಷ್ ಅಣ್ಣನ ಧರ್ಮಪತ್ನಿಯಾಗಿ ಅವರ ಜೊತೆಯಲ್ಲಿದ್ದೆ. ಇವತ್ತು ನನ್ನ ಜೀವನದ ಅತ್ಯಂತ ಮಹತ್ವದ ದಿನ. ಒಂದು ಹೊಸ ಹೋರಾಟಕ್ಕೆ ಹಾಕ್ತಿರೋ ಒಂದು ಮೊದಲನೇ ಹೆಜ್ಜೆಯ ದಿನ. ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ನಿಮ್ಮ ಜೊತೆಲಿ ಒಂದಷ್ಟು ಹಂಚ್ಕೋಬೇಕಾಗಿರೋ ಸಮಯ ಆಯ್ತು. ಯಾರು ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ. ಈ ಮಣ್ಣಿನ ಸೊಸೆ. ನಾನು ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ. ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು. ನಾನು ಈ ಮಣ್ಣಿನ ಹೆಣ್ಮಗಳಾಗಿ, ಈ ಮಣ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಈ ಕಳೆದ 4 ತಿಂಗಳಿಂದ ನಾನು ಯಾವ ಮನಸ್ಥಿತಿಯಲ್ಲಿ ಇದ್ದೆ, ನನ್ನ ಜೀವನದಲ್ಲಿ ಏನೇನು ಆಗ್ತಿತ್ತು, ಯಾವುದೊಂದು ಕತ್ತಲೆ ಸಮಯ ನನ್ನ ಜೀವನದಲ್ಲಿ ನಾನು ನೋಡಲೇಬಾರದು ಅಂತ ದೇವರನ್ನ ಪ್ರತಿ ಕ್ಷಣ ಬೇಡ್ಕೊತಿದ್ನೋ, ಆ ಸಮಯ ಬಂದಿತ್ತು. ಆ ಸಮಯದಲ್ಲಿ ನನ್ನ ಸ್ಥಿತಿಯಲ್ಲಿ ಯಾವುದೇ ಹೆಣ್ಮಕ್ಳಿದ್ರು ಅರ್ಥ ಮಾಡ್ಕೋತಾಳೆ ಯಾವುದೊಂದು ಮನಸ್ಥಿತಿ ಯಾವತ್ತು ನಂದ ಇರ್ಬೋದು ಅಂತ. ಆ ಸಮಯದಲ್ಲಿ ನೀವು ಮಂಡ್ಯದಿಂದ ಒಬ್ಬೊಬ್ಬರಾಗಿ 100 ಜನ, 1000 ಜನ ನನ್ನ ಹತ್ರಕ್ಕೆ ಬಂದು, ನಿಮ್ಮ ಕಣ್ಣಲ್ಲಿ ನೀರು ನೋಡೋಕೆ ನಮ್ಗೆ ಇಷ್ಟ ಇಲ್ಲ, ನೀವು ಧೈರ್ಯವಾಗಿರ್ಬೇಕು, ನಿಮ್ಮ ಜೊತೆಯಲ್ಲಿ ನಾವಿದ್ವಿ ಅನ್ನೋ ಒಂದು ಮಾತುಗಳು ನನ್ನಲ್ಲಿ ಧೈರ್ಯ ತುಂಬಿಸಿತ್ತು. ಆ ಮಾತುಗಳಿಲ್ಲ ಅಂದ್ರೆ ನನ್ಗೇನೇನಾಗ್ತಿತ್ತು ನನಗೆ ಗೊತ್ತಿಲ್ಲ. ಅದೇ ರೀತಿ ಅಂಬರೀಷ್ ಅವರು 20-25 ವರ್ಷಗಳು ದುಡಿದಿದ್ದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೊಟ್ಟಿಗೆ ಅವ್ರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಅವರು ನನ್ನ ಹತ್ರಕ್ಕೆ ಬಂದು, ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಇಷ್ಟೊಂದು ವರ್ಷಗಳು ನಾವು ಅಂಬರೀಷನನ್ನೇ ನಂಬ್ಕೊಂಡಿದ್ದೀವಿ, ಇವಾಗ ನೀವು ನಮ್ಮ ಪರ ಇರಬೇಕು, ನೀವು ನಮ್ಮ ಕೈ ಬಿಡಬಾರದು, ನೀವು ಬಿಟ್ರೆ ನೀವು ಮಂಡ್ಯದ ಸೊಸೆನೇ ಅಲ್ಲ ಅನ್ನೋ ಒಂದು ಮಾತುಗಳು ನನಗೆ ಹೇಳಿದ್ರು. ನಾನೇ ಕೇಳಿದೆ, ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ರಾಜಕೀಯದಲ್ಲಿ ABCDನೂ ನನಗೆ ಗೊತ್ತಿಲ್ಲ, ನನಗೇನು ಅರ್ಹತೆ ಇದೆ, ನೀವು ನನ್ನನ್ನು ಯಾಕೆ ಒತ್ತಾಯ ಮಾಡ್ತಿದ್ದೀರಿ, ನನ್ನಲ್ಲಿ ಏನ್ ನೋಡಿ ನೀವು ಈ ಮಾತುಗಳನ್ನ ಹೇಳ್ತಿದ್ರಿ ಅಂತ ಕೇಳಿದಾಗ, ಇಲ್ಲ, ಅಂಬರೀಷ್ ಅವರು ಮಾಡಿರುವಂತ ಒಂದಷ್ಟು ಒಳ್ಳೆ ಕೆಲಸಗಳು ನಿದರ್ಶನ ಇದೆ, ಆ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನಿಮ್ಮೇಲೆ ನಮಗಿದೆ, ಅವರು ಬಿಟ್ಟಿರೋ ಕನಸುಗಳು ಒಂದಷ್ಟಿದೆ, ಅದನ್ನು ನಿಮ್ಮ ಮೂಲಕ ನನಸು ಮಾಡಬೇಕಾಗಿರೋ ಕರ್ತವ್ಯ ನಿಮಗಿದೆ ಅನ್ನೋ ಒಂದು ಮಾತುಗಳ ಮೂಲಕ ನನ್ನನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದು ನೀವು. ಹಾಗೂ ನಾನು ಪ್ರತಿಯೊಬ್ಬರ ಮಾತುಗಳು ಕೇಳಬೇಕು ಅನ್ನೋದು ಆಸೆಯಲ್ಲಿ ಕಳೆದ ಒಂದು 3-4 ವಾರದಿಂದ ಮಂಡ್ಯದ ಮೂಲೆ ಮೂಲೆಗೂ ಹೋಗಿ ಜನಗಳನ್ನೇ ಕೇಳಿದೆ, ಇದು ಸರಿನಾ, ನಿಮ್ಗೆ ಏನನ್ನಿಸ್ತಾ ಇದೆ, ನಾನು ರಾಜಕೀಯಕ್ಕೆ ಬರಬೇಕಾ,
ನಿಮ್ಮ ಪ್ರತಿನಿಧಿಯಾಗಿ ನಾನು ಈ ಲೋಕಸಭೆ ಚುನಾವಣೆಯಲ್ಲಿ ನಿಂತ್ಕೋಬೇಕಾ, ಇದನ್ನ ನೀವು ಒಪ್ತೀರಾ ಅನ್ನುವಂಥ ಮಾತನ್ನ ಕೇಳಿ ಬಂದೆ. ಎಲ್ರೂ ಒಂದೇ ಮಾತು ಹೇಳಿದ್ರು, ನೀವು ಯಾವ ಪಕ್ಷ ಬೇಕಾದ್ರೂ ನಿಂತ್ಕೊಳ್ಳಿ, ಪಕ್ಷೇತರರಾಗೂ ನಿಂತ್ಕೊಳ್ಳಿ, ನಾವು ಅಂಬರೀಷ್ ಅಣ್ಣನ ಪರವಾಗಿ ಅಂಬರೀಷ್ ಅಣ್ಣನ ಮೇಲೆ ಇಟ್ಟಿರೋ ಪ್ರೀತಿಯಿಂದ ನಿಮ್ಮನ್ನು ನಾವು ಗೆಲ್ಲಿಸ್ತೀವಿ. ನನ್ನ ಮುಂದೆ ಎರಡು ದಾರಿ ಇತ್ತು ಅವಾಗ. ಒಂದೇನು ಅಂತಂದ್ರೆ, ನಾನು ಅಭಿಷೇಕ್ ನನ್ನ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಶಾಂತಿಯುತವಾಗಿ ಉಳಿದಿರೋ ಜೀವನಕ್ಕೆ ಹೇಗಿರ್ಬೇಕೋ ಹಾಗಿರ್ಬೋದಾಗಿತ್ತು. ಇವತ್ತು ಅಂಬರೀಷ್ ಅವರಿಲ್ಲ, ಆದ್ರೆ ನಾವು ಜೀವನ ಪೂರ್ತಿ ಆರಾಮಿಗಾಗೋಕ್ಕೆ ಏನೇನು ಮಾಡಬೇಕೋ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ಒಂದು 40 ವರ್ಷಗಳ ಚಿತ್ರರಂಗದಲ್ಲಿದ್ದು ಒಂದು 200 ಚಿತ್ರಗಳು ನಾನು 5 ಭಾಷೆಗಳಲ್ಲಿ ಮಾಡಿದ್ದೀನಿ. ರಾಜಕೀಯಕ್ಕೆ ಬಂದು ನಾನು ಇವತ್ತು ಹೊಸದಾಗಿ ಏನು ಹೆಸರು ಮಾಡ್ಕೋಬೇಕಂತಿಲ್ಲ. ನನ್ನ ಅಸ್ತಿತ್ವ ನನಗಿದೆ, ಅಂಬರೀಷ್ ಅವರ ಹೆಸರು ನನಗಿದೆ. ಇವತ್ತು ಹೊಸದಾಗಿ ನಾನು ಅದನ್ನ ಹುಡ್ಕೊಂಡು ಬರೋದು ಅಗತ್ಯ ನನಗಿರಲಿಲ್ಲ. ಈ ಒಂದು ತೀರ್ಮಾನ ನಾನು ಏನ್ ಮಾಡಬೇಕು, ಇನ್ನೊಂದು ಕಡೆ ಒಂದು ಕಠಿಣವಾದ ಹಾದಿ, ನಿಮ್ಮಗಳ ಪರವಾಗಿ ನಿಂತ್ಕೊಳ್ಳೋ ಹಾದಿ ಅದೇ. ಆದ್ರೂ ಅದರಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳು ಬರಬೇಕು, ಏನೇನು ಮಾತುಗಳು ನಾನು ಕೇಳಬೇಕು, ಏನೇನು ಅವಮಾನಗಳನ್ನ ನಾನು ನುಂಗಿಸ್ಕೋಬೇಕು, ಅದು ಇತ್ತು ಇನ್ನೊಂದು ಕಡೆ. ನಾನು ಬೇಕಾದಷ್ಟು ನಮ್ಮ ಸನ್ನಿಹಿತರ ಜೊತೆ, ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿದೆ, ಚರ್ಚೆಗಳು ಮಾಡಿದೆ. ಇದನ್ನ ನಾನು ಮಾಡೋಕೆ ನನ್ನ ಕೈಲಿ ಆಗುತ್ತಾ, ಇದು ಸಾಧ್ಯನಾ, ನನ್ನಲ್ಲಿ ಅಷ್ಟೊಂದು ಧೈರ್ಯ ಬರುತ್ತಾ ಅನ್ನೋಂಥ ಮಾತು ನಾನು ಕೇಳಿದೆ. ನಾನೊಬ್ಬಳೇ ಇದ್ದಾಗ ನಾನು ಬೇಕಾದಷ್ಟು ಯೋಚನೆ ಮಾಡಿದೆ. ಆದ್ರೆ ಸುಲಭವಾದ ದಾರಿ ಬೇರೆ, ಸರಿಯಾದ ದಾರಿ ಬೇರೆ ಅಂತ ನನ್ಗನಿಸ್ತು. ನನ್ನನ್ನ ನಂಬಿ ಅಂಬರೀಷ್ ಅವರ ಪ್ರೀತಿನ ಕಳ್ಕೊಳ್ಳೋಕೆ ಇಷ್ಟನೇ ಇಲ್ಲ ಇಂಥವರ ಜನರ ಪರವಾಗಿ ನಿಂತ್ಕೊಳ್ಳೋದೇ ಸರಿಯಾದ ದಾರಿ. ಅದು ಕಷ್ಟ ಇರ್ಬೋದು, ಅದೇ ಸರಿಯಾದ ದಾರಿ ಅಂತ ನನ್ಗನಿಸ್ತು. ನಿಮ್ಮೆಲ್ರಿಗೂ ಗೊತ್ತು, ನಾನು ನಿರೀಕ್ಷೆ ಮಾಡಿದೆ. ಅಂಬರೀಷ್ ಅವರಿದ್ದಿದ್ದ ಪಕ್ಷ ಕಾಂಗ್ರೆಸ್ ಪಕ್ಷ. ಬೇಕಾದಷ್ಟು ವರ್ಷಗಳು ಆ ಪಕ್ಷಕ್ಕೋಸ್ಕರ ಅವರು ದುಡಿದಿದ್ದಾರೆ. ಅದೇ ಪಕ್ಷದಿಂದ ನಾನು ಬಾಗಿಲು ತಟ್ಟದೆ, ಕೇಳಿದೆ. ಮಂಡ್ಯದ ಜನ ಅವರ ಜನಾಭಿಪ್ರಾಯನ ಅವರ ಮುಂದೆ ಇಟ್ಟೆ ನಾನು. ನೀವ್ ಯಾಕೆ ಬಿಟ್ಕೋತಾ ಇದ್ದೀರಾ ಇದನ್ನ? ಮಂಡ್ಯ ನಿಮಗ್ ಬೇಡವಾ? ಮಂಡ್ಯದಲ್ಲಿ ನಿಮ್ಮನ್ನು ನಂಬ್ಕೊಂಡಿರೋ ಕಾಂಗ್ರೆಸ್ ಕಾರ್ಯಕರ್ತರು ಸಾವಿರಾರು ಜನ ಇದ್ದಾರೆ. ಅವ್ರು ನಿಮಗ್ ಬೇಡವಾ? ಅವ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಅನ್ನೋ ಮಾತನ್ನು ಕೇಳಿದೆ. ಅದಕ್ಕೆ ಸಿಕ್ಕಿರೋ ಉತ್ತರ ನಿಮಗೆ ಗೊತ್ತು. ಅವರು ನಾವು ನಿಸ್ಸಹಾಯರು, ನಮ್ಮ ಕೈಲೇನು ಮಾಡೋಕ್ಕಾಗ್ತಾ ಇಲ್ಲ, ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ ಕಳಿಸಿದ್ರು. ಇವತ್ತು ಮೈತ್ರಿ ಧರ್ಮ ಏನಿದೆ ಅದನ್ನ ಯಾರು ಎಷ್ಟು ಮಟ್ಟಿಗೆ ಪಾಲಿಸ್ತಿದ್ದಾರೆ ಅಂತ ನೀವು ನೋಡ್ತಾನೆ ಇದ್ದೀರಿ. ಕಾರ್ಯಕರ್ತರಿಗೆ ಬೆದರಿಕೆಗಳು ಹಾಕೋದು, ಜನಕ್ಕೆ ಬೆದರಿಕೆ ಹಾಕೋದು, ಇದೆಲ್ಲ ನಡೆಯುತ್ತಾ? ನೀವುಗಳೇ ಹೇಳ್ಬೇಕು, ನನಗ್ ಗೊತ್ತಿಲ್ಲ. ನಡೆಯುತ್ತಾ? ನೀವೇ ಹೇಳ್ಬೇಕು. ಇವತ್ತು ನನ್ನ ಮುಂದೆ ಇರೋದು ಒಂದು ಸಾಧಾರಣವಾದ ಸವಾಲಲ್ಲ, ಅತ್ಯಂತ ಕಠಿಣವಾದ ಸವಾಲಿದು. ಒಂದು ಹಿಮಾಲಯ ಪರ್ವತನ ಹತ್ತಬೇಕಾಗಿರುವಷ್ಟು ಕಷ್ಟವಾದ ಸವಾಲು. ಆದ್ರೆ ನೀವೆಲ್ಲ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಯಾವುದೇ ಸವಾಲು ಅಸಾಧ್ಯ ಅಲ್ಲ. ಕಷ್ಟ ಇರ್ಬೋದು, ಅಸಾಧ್ಯ ಅಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದಾಗ ಮಾತುಗಳು, ಹೇಳಿಕೆಗಳು ಮೊದಲಿಂದಾನೇ ಶುರುವಾಗೋಯ್ತು.
ನಾನಿನ್ನೂ ನನ್ನ ನಿರ್ಧಾರನೂ ತಿಳಿಸಿರ್ಲಿಲ್ಲ. ಆದ್ರೆ ಮಾತುಗಳು ಬಾಣಗಳಂತೆ ಬರೋಕ್ ಶುರು ಆಯ್ತು. ನಾನೊಂದೇ ಹೇಳಿದೆ, ನಾನು ಈ ಮಾತುಗಳಿಗೆ ಉತ್ತರ ಕೊಡಲ್ಲ, ನಾನು ಈ ಮಾತುಗಳು ಯಾವುದಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಯಾಕೆ ಅಂದ್ರೆ ನನ್ನ ಪರವಾಗಿ ಮಾತಾಡೋಕೆ ನನ್ನ ಜನ ಇದ್ದಾರೆ, ಅಂಬರೀಷ್ ಅವರ ಜನ ಇದ್ದಾರೆ, ಅವರನ್ನೇ ನಂಬ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ಬಂದಿರೋ ಜನ ಇದ್ದಾರೆ. ಅವರೇ ಕೊಡ್ಲಿ ಉತ್ತರ, ನಾನು ಕೊಡಲ್ಲ. ಇನ್ನು ಮುಂದೆ ಇದೆ ಚಾಲೆಂಜು, ಅದನ್ನು ನಾನೇನು ಮಾತಾಡಲ್ಲ. ನನ್ನ ಪರವಾಗಿ ನೀವೇ ಮಾತಾಡಬೇಕು ಅನ್ನೋದು ನನ್ನ ಬಯಕೆ. ಇವತ್ತಿನ ದಿನ ಚಿತ್ರರಂಗದವರ ಬಗ್ಗೆ ಬೇಕಾದಷ್ಟು ಮಾತುಗಳು ಬರ್ತವೆ. ಈ ಮಾತಾಡೋ ನಾಯಕರು ಯಾರು, ಚಿತ್ರರಂಗದವರು ಯಾರನ್ನೋ ಅವರ ಪ್ರಚಾರಕ್ಕೆ ಕರೆದೇ ಇಲ್ವಾ ಅಂತ ಒಂದೊಮ್ಮೆ ನೀವೇ ಯೋಚನೆ ಮಾಡಿ. ಯಾರ್ಯಾರನ್ನ ಯಾವ ಟೈಮಲ್ಲಿ ಯಾರು ಕರೆದು ಯಾರು ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾರಿಂದ ಯಾರು ಲಾಭ ಪಡಿಬೇಕು. ಚಿತ್ರರಂಗ ಇವತ್ತಿನ ದಿನ, ಕನ್ನಡ ಚಿತ್ರರಂಗ ನನ್ನ ಬೆನ್ನೆಲುಬಾಗಿ ನಿಂತಿದೆ ಅಂದ್ರೆ ಅದು ನನ್ನ ಘನತೆ ಅಲ್ಲ, ಅಂಬರೀಷ್ ಅವರು ಉಳಿಸ್ಕೊಂಡಿರೋ ಒಂದು ಪ್ರೀತಿ. ನೀವು ಕೇಳ್ಬೋದು, ಇವತ್ತು ಅಂಬರೀಷ್ ಅಣ್ಣನೇ ಇಲ್ವಲ್ಲ, ಯಾಕೆ ಬಂದಿದ್ದಾರೆ ದರ್ಶನ್, ಯಾಕೆ ಬಂದಿದ್ದಾರೆ ಯಶ್, ಯಾಕೆ ಇಲ್ಲಿದ್ದಾರೆ ರಾಕಿ ಅಂಡ್ ವೆಂಕಟೇಶ್ ದೊಡ್ಡಣ್ಣ ಅವರು, ಯಾಕೆ ಇಡೀ ಚಿತ್ರರಂಗ ನಮಗೆ ಬೆಂಬಲ ಸೂಚಿಸ್ತಾ ಇದೆ ಅಂತ ನೀವು ಕೇಳ್ಬೋದು. ಆದ್ರೆ ನಿಜವಾದ ಪ್ರೀತಿ ಯಾವತ್ತೂ ಶಾಶ್ವತ. ಇವತ್ತು ಅಂಬರೀಷ್ ಅವರು ನಮ್ಮಲ್ಲಿ ಇಲ್ಲ, ಬಟ್ ಅವರು ಪ್ರೀತಿನ ಉಳಿಸ್ಕೊಂಡಿರೋರು ಇಲ್ಲೆಲ್ಲ ಕೂತಿರೋರು, ನಿಮ್ಮ ಮುಂದೆ ಬಂದು ಕೇಳಿರೋರು. ನಾನು ಯಶ್ ಹೇಳ್ದಂಗೆ ನಿನ್ನೆ ಮೊನ್ನೆ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಡೆ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಯ್ತು. ಯಾಕೆಂದ್ರೆ ದರ್ಶನ್ ಆಗ್ಲಿ ಯಶ್ ಆಗ್ಲಿ ನಮ್ಮ ಕುಟುಂಬದ ಸದಸ್ಯರಾಗಿ ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ. ಒಂದೇ ಮಾತು, ಈ ಮಾತುಗಳೆಲ್ಲ ಹೇಳ್ತಿದಾರಲ್ಲ, ಅವ್ರಿಗೆ ನಾನು ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಅಂಬರೀಷ್ ಅಣ್ಣನ, ದರ್ಶನ್ ಅವರ, ಯಶ್ ಅವರ ಅಭಿಮಾನಿಗಳು ಬರೀ ಮಂಡ್ಯಕ್ಕೇನು ಸೀಮಿತ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿದ್ದಾರೆ ಅವರ ಅಭಿಮಾನಿಗಳು. ನಿಮ್ಮ ಮಾತುಗಳ ಮೂಲಕ ಅವರ ಹೆಸರಿಗೇನು ಧಕ್ಕೆ ಆಗಲ್ಲ. ಆದ್ರೆ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡ್ತಿದ್ದೀರಾ, ಅಭಿಮಾನಿಗಳು ಅಲ್ಲೂ ನಿಮ್ಗೆ ಪರಿಣಾಮ ತೋರಿಸ್ತಾರೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಾತುಗಳು ನೋವಾಗ್ತಿರೋದು ನಮಗಲ್ಲ, ನಿಮ್ಮ ಮಾತುಗಳಿಂದ ನೋವಾಗ್ತಿರೋದು ಅಭಿಮಾನಿಗಳಿಗೆ. ಅದನ್ನು ನೀವು ಮರೆಯಬಾರದು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನೊಂದು ಮಾತು ಹೇಳ್ತಾರೆ, ಮಂಡ್ಯದಿಂದ MP ಆಗೋಕೆ ಸುಮಲತಾಗೆ ಏನೋ ಅರ್ಹತೆ ಇದೆ. ಅವರು ಇವತ್ತಿನ ದಿನ, ಅವರು ಚಿತ್ರರಂಗದವರು ಅಲ್ವಾ, ಇವತ್ತಿನ ದಿನ ಓಟ್ ಕೇಳೋಕೆ ನಿಮ್ಮ ಮುಂದೆ ಬರ್ತಾರೆ. ನಾಳೆ ದಿನ ಅವರನ್ನ ನೀವು ಹುಡುಕ್ಬೇಕಾಗಿದೆ. ಅವರು ಇವತ್ತಿಲ್ಲಿ ಇರ್ತಾರೆ, ನಾಳೆ ಹುಡುಕೊಂಡು ಹೋದ್ರೆ ಮಲೇಷ್ಯಾದಲ್ಲಿ ಇರ್ತಾರೆ, ಸಿಂಗಾಪುರಲ್ಲಿ ಇರ್ತಾರೆ, ವಿದೇಶದಲ್ಲಿ ಇರ್ತಾರೆ. ಈ ಒಂದು ಮಾತನ್ನು ಕೇಳಿದೆ. ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ನನ್ನ ಜೀವನದಲ್ಲಿ ನಾನು ನೋಡದೇ ಇರೋಂಥ ವಿದೇಶದ ಜಾಗ ಏನಿಲ್ಲ. ಎಲ್ಲಾ ಕಡೆನೂ ನಮ್ಮ ಯಜಮಾನಿ ನನ್ನ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಹೊಸದಾಗಿ ನಾನೇನು ನೋಡ್ಬೇಕಾಗಿಲ್ಲ. ಅಧಿಕಾರದ ದಾಹ, ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ, ದುರಾಸೆ ಇದ್ದಿದ್ರೆ ಅವರೇ ಕೊಟ್ರಲ್ಲ ಆಮಿಷಗಳು. MLC ಮಾಡ್ತೀವಿ, ಮಿನಿಸ್ಟ್ರಿ ಮಾಡ್ತೀವಿ, ಬೆಂಗಳೂರು ದಕ್ಷಿಣದಿಂದ ನಿಂತ್ಕೊಳ್ಳಿ, ಬೆಂಗಳೂರು ಉತ್ತರದಿಂದ ನಿಂತ್ಕೊಳ್ಳಿ,
2 ಪಾರ್ಟಿಗಳು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡಿ ನಿಮ್ಮನ್ನು ಗೆದ್ದು ಕಳಿಸ್ತೀವಿ ಪಾರ್ಲಿಮೆಂಟ್ಗೆ ಅನ್ನೋ ಒಂದು ಮಾತುಗಳು. ನಿಜವಾಗ್ಲೂ ನನಗೆ ಅಧಿಕಾರದ ದಾಹ ಇದ್ದಿದ್ರೆ ನಾನು ಒಂದೇ ಸೆಕೆಂಡ್ ಅಲ್ಲಿ ಹೌದು ಹೂ ಅಂತ ನಾನು ಒಪ್ಕೋಬಹುದಾಗಿತ್ತಲ್ಲ. ಈ ಮಾತನ್ನ ಜನಕ್ಕೆ ಅರ್ಥ ಆಗಲ್ವಾ? ಮಂಡ್ಯದ ಜನಕ್ಕೆ ಅರ್ಥ ಆಗಲ್ವಾ? ಅಂಬರೀಷ್ ಅವರು ಯಾವತ್ತೂ ಒಂದು ಮಾತು ಹೇಳೋರು, ಮಂಡ್ಯದ ಜನ ಮುಗ್ಧರು, ಮುಟ್ಟಾಳರಲ್ಲ, ಮುಟ್ಟಾಳರಲ್ಲವೇ ಅಲ್ಲ ಅನ್ನೋ ಒಂದು ಮಾತು ಹೇಳೋರು. ಆ ಮಾತನ್ನ ರುಜು ಮಾಡಬೇಕಾಗಿರೋ ಸಮಯ ಇದು. ಮಂಡ್ಯದ ಜನರ ಘನತೆ ಏನು, ಅವರ ಸ್ವಾಭಿಮಾನ ಏನು ಅನ್ನೋದು ತೋರಿಸ್ಬೇಕಾಗಿರೋ ಒಂದು ಸಮಯ ಇವತ್ತು ಬಂದಿದೆ. ಇನ್ನು ಅಂಬರೀಷ್ ಅವರು ಅವರ ಕೊಡುಗೆ ಏನು? ಮಂಡ್ಯಕ್ಕೆ ಅವರು ಏನ್ ಮಾಡಿದ್ದಾರೆ? ಮಂಡ್ಯಕ್ಕೆ ಅವ್ರು ಮಾಡಿರೋದು ಶೂನ್ಯನ. ಈ ಮಾತನ್ನು ಬಂತು. ಇಡೀ ದೇಶದಲ್ಲಿ ಅವ್ರು ಮಾಡಿರೋ ತ್ಯಾಗ ಇನ್ಯಾರಾದ್ರೂ ಮಾಡಿದ್ರೆ ನನ್ನ ಹೆಸರು ಸುಮಲತಾ ಅಂಬರೀಷ್ ಅಲ್ಲ ಅಂತ ನಾನು ಹೇಳ್ಕೊತೀನಿ. ಯಾಕೆಂದ್ರೆ ಒಂದು ಕೇಂದ್ರ ಮಂತ್ರಿ ಸ್ಥಾನ ತಮ್ಮ ನಾಡಿನ ರೈತರು ಕಷ್ಟದಲ್ಲಿದ್ದಾಗ ನನಗೆ ಯಾವ ಸ್ಥಾನಮಾನನೂ ಬೇಡ ಅಂತ ತ್ಯಾಗ ಮಾಡಿ ಬಂದವರು ಅಂಬರೀಷ್ ಅವರು. ಅಂದ್ರೆ ರೈತರ ಪರ ಅವ್ರಿಗಿದ್ದಿದ್ದ ಕಾಳಜಿ ಅದು, ಜನರ ಪರ ಅವ್ರಿಗಿದ್ದಿದ್ದ ವಿಶ್ವಾಸ ಅದು. ಯಾರಿಗೂ ಇಲ್ಲದ ಒಂದು ಸುಖ ಸಂಪತ್ತಿಗೆ ನನಗೆ ಬೇಡ ಅಂತ ಬಂದು ಇಲ್ಲಿ ಒಂದೊಂದು ಸಲ ಅಂಬರೀಷ್ ಅವರು ಎಲೆಕ್ಷನ್ ಬಂದಾಗ ಯಾವತ್ತೂ ಯಾರನ್ನು ಬಂದು ಯಾವ ಆಫೀಸ್ಗೆ ಹೋಗಿ ಅವ್ರ ಬಿ ಫಾರ್ಮ್ ನ ಕೇಳಿದವರಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ, ಮನೆ ಬಾಗಿಲಿಗೆ ಬಿ ಫಾರ್ಮ್ ತರಿಸ್ಕೊಂಡವ್ರು ಅಂಬರೀಷ್ ಅವರು. ಯಾವಾಗ ಒಂದು ಸ್ವಲ್ಪ ನೋವಾಯ್ತು, ನೋವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ನೋವಾಗಿತ್ತು. ನೋವಾದಾಗ ಅವರು ಬಿ ಫಾರ್ಮ್ ತಂದು ಕಳಿಸಿದಾಗ ಒಂದೇ ಮಾತಂದ್ರು, ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ನೀವು ನನ್ನ ತೆಗೆದ್ಬಿಟ್ರಿ, ಇವತ್ತು ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ಅನ್ಕೊಂಡ್ಮೇಲೆ ನಾನು ಯಾಕೆ ಚುನಾವಣೆಯಲ್ಲಿ ನಿಂತ್ಕೋಬೇಕು ಅನ್ನೋ ಒಂದು ಮಾತು ಮೂಲಕ ಮನೆಗೆ ಬಂದಿದ್ದ ಬಿ ಫಾರ್ಮ್ ನ ವಾಪಸ್ ಕಳಿಸಿದ ಮಂಡ್ಯದ ಗಂಡು ಯಾರು ಅಂದ್ರೆ ಅದು ಅಂಬರೀಷ್ ಮಾತ್ರ ಅಂತ ನಾನು ಇಷ್ಟಪಡ್ತೀನಿ. ಅವರು 3 ಬಾರಿ MP ಆಗಿದ್ರು. ಆವಾಗ ಅವರ ಕೊಡುಗೆ ಏನಿತ್ತು, ಅವರ ಅನುದಾನಗಳಲ್ಲಿ ಎಲ್ಲೆಲ್ಲಿ ಏನೇನಾಗಿತ್ತು, ಅವರ ಸಾಧನೆಗಳು ಏನಿತ್ತು ಅನ್ನೋದೊಂದು ಪಟ್ಟಿ ನಾನು ಇವಾಗ ಓದೋಕ್ ಶುರು ಮಾಡಿದ್ರೆ ಚುನಾವಣೆವರೆಗೂ ಓದ್ಬೇಕಾಗತ್ತೆ. ಅಷ್ಟೊಂದು ಕೆಲಸಗಳನ್ನು ಮಾಡಿದ್ದಾರೆ ಅವರು. ಒಂದೊಂದು ಹಳ್ಳಿಗೆ ನೀವು ಹೋಗಿ ಸಮುದಾಯ ಭವನ ಯಾರು ಕಟ್ಕೊಟ್ಟಿದ್ದು ಅಂಬರೀಷ್ ಅವರು ಅಂತ ಹೇಳ್ತಾರೆ. ನಾನು ಹೇಳಲ್ಲ, ಇದನ್ನ ಜನ ಹೇಳ್ತಾರೆ. ಗೌರ್ಮೆಂಟ್ ಶಾಲೆಗಳಿಗೆ ಕಾಂಪೌಂಡ್ ವಾಲ್ಗಳು ಇಲ್ಲ ಅನ್ನೋ ಒಂದಿದ್ದಕ್ಕೆ ಎಷ್ಟೊಂದು ಸ್ಕೂಲ್ ಕಾಂಪೌಂಡ್ ವಾಲ್ಗಳು ಕಟ್ಟಿಸಿದ್ರು. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಬೇರೆ ಯಾರು ಅದನ್ನು ನಾವು ಮಾಡಿದ್ವಿ ಅಂತ ಹೇಳ್ಕೋಬಹುದು, ಅದನ್ನು ತಂದು ಕೊಟ್ಟಿದ್ದು ಅಂಬರೀಷ್ ಅವರು. ಆದ್ರೆ ಯಾವತ್ತೂ ಈ ವಿಷಯ ಅವರು ಪ್ರಚಾರ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅವ್ರು ಒಂದೇ ಮಾತು ಹೇಳೋರು, ನಮ್ಮ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರದು ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು. ಅವರ ಸ್ವಭಾವ, ಅವರ ಗುಣ ಏನು ಅಂತ ಗೊತ್ತಿರೋದಕ್ಕೆ ನೀವು ಇಷ್ಟೊಂದು ವರ್ಷಗಳು ಅವರನ್ನ ಪ್ರೀತಿ ವಿಶ್ವಾಸದಿಂದ ನೀವು ಬೆಳೆಸ್ಕೊಂಡು ಬಂದಿರೋದು. ಇವತ್ತಿನ ದಿನ ನನಗೆಲ್ಲ ಇದೆ, ನನಗೇನು ಕಡಿಮೆ ಇಲ್ಲ. ರಾಜಕೀಯಕ್ಕೆ ಬರ್ಬೇಕಿತ್ತ ಇಷ್ಟು ಬೇಗ ಅಂತ ಕೇಳಿದವ್ರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಬೇಕಿರ್ಲಿಲ್ಲ ನನಗೆ ರಾಜಕೀಯ, ಸತ್ಯವಾಗ್ಲೂ ಬೇಕಿರ್ಲಿಲ್ಲ. ಆದ್ರೆ ನಾನು ಇವತ್ತು ರಾಜಕೀಯಕ್ಕೆ ಬಂದಾಗಿದೆ. ನಾನು ನನ್ನ ಜನರ ಪರವಾಗಿ ನಿಂತ್ಕೋಬೇಕು ಅನ್ನೋ ನಿರ್ಧಾರ ಮಾಡಿ ಆಗಿದೆ. ನಾನು ಅವರನ್ನು ಬಿಟ್ಟು ಹೋಗೋಕ್ಕಲ್ಲ, ನಾನೇನೋ ನಿಮ್ಮ ಮತ ಯಾಚನೆ ಮಾಡಿಬಿಟ್ಟು ನಾನು MP ಆಗ್ಬಿಟ್ಟು ನಿಮ್ಮನ್ನ ಬಿಟ್ಟು ಹೋಗೋ ಉದ್ದೇಶ ಇದ್ರೆ ಇವತ್ತೇ ನನ್ನ ಮನೇಲಿ ಕೂತ್ಕೋಬೋದಲ್ಲ. ಯಾಕೆ ಇಲ್ಲಿಗೆ ಬರ್ಬೇಕು ನಾನು? ಯಾಕೆ ನಿಮ್ ಮುಂದೆ ಈ ತರ ನಾನು ಯಾಚನೆ ಒಂದು ವಿಷಯ ನೀವು ತಿಳ್ಕೊಬೇಕಾಗಿದೆ. ಇವತ್ತಿನ ದಿನ ನಾನು ಈ ಕಣ್ಣೀರು ಹಾಕಬಾರ್ದು ಅಂತಾನೆ ನಾನು ಬಂದೆ. ಅಂಬರೀಷ್ ಅವರು ಇನ್ನೊಂದು 2 ವರ್ಷ
ಅಧಿಕಾರದಲ್ಲಿದ್ದಿದ್ರೆ ಅವ್ರು ಏನೇನ್ ಮಾಡ್ಬೇಕು ಅನ್ನೋ ಕನಸಿತ್ತು ನನಗೆ ಗೊತ್ತಿರ್ತದೆ. ಸಾವಿರಾರು ಜನಕ್ಕೆ, ಬಡ ಮಕ್ಕಳಿಗೆ ಅವರು ವಸತಿ ಸಚಿವರಿದ್ದಾಗ ಮನೆಗಳನ್ನ ಕಟ್ಟಿಕೊಟ್ಟಿದ್ರು. ಇನ್ನು ಲಕ್ಷಾಂತರ ಜನಕ್ಕೆ ಆ ಒಂದು ಪುಣ್ಯ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರಿಗೆ. ಅವರು ಇನ್ನೊಂದು 10-15 ವರ್ಷ ಇದ್ದಿದ್ರೆ ಇನ್ನೇನೇನ್ ಮಾಡ್ತಾರೋ, ಏನೇನ್ ಮಾಡಿರ್ಬೋದು ಅನ್ನೋದು ನನಗೆ ಗೊತ್ತಿದೆ. ನಾನು ಅಳಲ್ಲ, ನಾನು ಧೈರ್ಯವಾಗಿ ನಿಂತಿದ್ದೀನಿ, ನಿಮ್ಮ ಪರವಾಗಿ ಅಳಲ್ಲ. ನಾನು ಈ ಕೊನೆ 3-4 ವರ್ಷದಲ್ಲಿ ಅವರ ಅನಾರೋಗ್ಯದಲ್ಲಿದ್ದಾಗ ದೇವರನ್ನ ನಾವು ಪದೇ ನಾನು ಕೇಳ್ಕೊಳ್ಳುವೆ. ಅಂಬರೀಷ್ ಅವರ ಅಗತ್ಯ ಜನಕ್ಕಿದೆ. ನಮ್ಮನ್ನು ಬಿಟ್ಬಿಡಿ, ಕುಟುಂಬದವ್ರನ್ನ ಬಿಟ್ಬಿಡಿ, ಅಂಬರೀಷ್ ಅವರ ಅಗತ್ಯ ಜನಕ್ಕಿದೆ. ಅವರಿದ್ರೆ ಒಂದು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಳ್ಳೇದಾಗುತ್ತೆ. ದೇವರೇ, ನನ್ನ ಜೀವನದಿಂದ ನೀನು ಒಂದು 10-15 ವರ್ಷ ತಗ್ನಾಕು, ಅದನ್ನ ಅಂಬರೀಷ್ ಕೊಡು ಅಂತ ನಾನು ಬೇಡ್ಕೊಳ್ಳೆ. ಆದ್ರೆ ದೇವರು ನನ್ನ ಮಾತು ಕೇಳಲಿಲ್ಲ. ಇವತ್ತಿನ ದಿನ ಅಂಬರೀಷ್ ಅವರ ಪರವಾಗಿ ಆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿ ಒಂದು ಕರ್ತವ್ಯ ನನಗಿತ್ತು. ಅದನ್ನು ನೀವು ಕೊಟ್ಟಿದ್ದೀರ. ನನಗಿನ್ ಬೇರೆ ಯಾವ ಆಸೆನೂ ಇಲ್ಲ, ಯಾವ ದುರಾಸೆನೂ ಇಲ್ಲ. ನಾನಿಲ್ಲಿ ಇವತ್ತು ಸ್ಪರ್ಧೆ ಮಾಡ್ತಿರೋದು ಯಾರಿಗೂ ವಿರೋಧ ಮಾಡ್ಕೋ ಅಲ್ಲ, ಯಾರಿಗೂ ಸವಾಲ್ ಹಾಕೋಕ್ಕೂ ಅಲ್ಲ. ಯಾರ್ಯಾರು ನಮ್ಗೆ ಏನು ಒಳ್ಳೇದು ಮಾಡಿದ್ದಾರೆ, ಅಂಬರೀಷ್ ಅವ್ರು ಇದ್ದಾಗಲಾಗ್ಲಿ, ಅಂಬರೀಷ್ ಅವ್ರು ಹೋದ್ಮೇಲಾಗ್ಲಿ, ಅವ್ರು ಏನೇನು ಮಾಡಿದ್ದಾರೆ ಅದರ ಕೃತಜ್ಞತೆ ನನಗಿದೆ. ನಾನು ಅದನ್ನು ಮರೆಯಲ್ಲ. ಆದರೆ ಇವತ್ತು ನಾನಿಲ್ಲಿ ಕೆಲಸ ಮಾಡಬೇಕಾಗಿರೋದು, ಹೋರಾಟ ಮಾಡಬೇಕಿರೋದು ಅಂಬರೀಷ್ ಅವ್ರನ್ನ ನಂಬ್ಕೊಂಡಿದ್ದ ಜನಕ್ಕೋಸ್ಕರ, ಅವರನ್ನ ಪ್ರೀತಿಸಿರೋ ಜನಕ್ಕೋಸ್ಕರ. ಇಷ್ಟೊಂದು ವರ್ಷಗಳು ಅವ್ರನ್ನ ಸಾಕಿ ಬೆಂಬಲ ಮಾಡಿ ಆಶೀರ್ವಾದ ಮಾಡಿರೋ ಈ ಜನಕ್ಕೋಸ್ಕರ ನಾನು ಇವತ್ತು ಏನೇ ಕಷ್ಟ ಬಂದ್ರು, ಏನೇ ಅವಮಾನ ಮಾಡಿದ್ರು, ಏನೇ ಹೇಳಿ ನುಂಗಿಕೊಳ್ಳೋಕೆ ನಾನು ತಯಾರಿದ್ದೀನಿ. ನನ್ನ ಪರ ನೀವು ನಿಂತ್ಕೊಂಡ್ರೆ ನಿಮ್ಮ ಪರ ನಾನಿರ್ತೀನಿ. ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇಷ್ಟೊಂದು ಪ್ರೀತಿ ತೋರಿಸ್ತಿರೋ ನಿಮ್ಮನ್ನ ಬಿಟ್ಟು ನಾನೆಲ್ಲಾದ್ರೂ ಹೋದ್ರೆ ಅಂಬರೀಷ್ ಅವರ ಪತ್ನಿ ಅಂತ ಹೇಳ್ಕೊಳ್ಳೋಕೆ ನನ್ಗೆ ಅರ್ಹತೆ ಇರಲ್ಲ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಅಂಬರೀಷ್ ಅವರನ್ನ ಎಲ್ಲರೂ ಮಹಾರಾಜ ಅಂತಾನೆ ಹೇಳೋರು. ಯಾಕಂದ್ರೆ ಅವ್ರ ಜೀವನದಲ್ಲಿ ಮಹಾರಾಜನಾಗೇ ಇದ್ರು. ಅವರನ್ನ ಮಹಾರಾಜನಾಗಿ ಕಳಿಸ್ಕೊಟ್ಟಿರುವಂತ ಜನರು ನೀವೇ. ಅದನ್ನ ನಾನು ಎಂದಿಗೂ ಮರೆಯಲ್ಲ. ಆ ಋಣ ನನಗಿದೆ. ಆ ಋಣ ತೀರಿಸಬೇಕಾಗಿರೋ ಕರ್ತವ್ಯ, ಧರ್ಮ ನನಗಿದೆ. ಇವತ್ತು ನಿಮ್ಮೆಲ್ರಿಗೂ ಗೊತ್ತು ಅಂಬರೀಷ್ ಅವರನ್ನ ಏನಂತ ಕರೀತಾ ಇದ್ದೀವಿ ಎಲ್ಲ. ಕೊಡುಗೈ ದಾನಿ, ದಾನ ಕರ್ಣ, ಕಲಿಯುಗ ಕರ್ಣ ಅಂತ ಏನಕ್ಕೆ ಕರೀತಾ ಇದ್ರು. ಅವರು ಯಾವತ್ತೂ ಕೈ ಚಾಚಿ ಯಾರನ್ನು ಏನು ಬೇಕು ಅಂತ ಕೇಳಿಲ್ಲ. ಕೈ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ ಕೈಯಲ್ಲಿ. ಯಾರು ಬಂದವರಿಗೆ ಶತ್ರುಗಳೇ ಆಗಲಿ, ಬೇಡ ಅಂತ ಹೇಳಿರೋ ಮನಸ್ತತ್ವ ಅವರಲ್ಲಿ ಇರಲಿಲ್ಲ. ಅವರು ಜಾತಿ ರಾಜಕಾರಣ ಮಾಡಿಲ್ಲ, ಸ್ವಾರ್ಥ ರಾಜಕಾರಣ ಮಾಡಿಲ್ಲ, ಮೋಸ ಸುಳ್ಳು ರಾಜಕಾರಣ ಮಾಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ. ಯಾವುದೇ ಒಂದು ಕಳಂಕ ಅವರಲ್ಲಿ ಇಲ್ಲ ಅನ್ನುವಾಗ ಬೇರೆಯವರು ಹುಡುಕೋಬೇಕಾಗಿದೆ. ಈಗ ಏನಪ್ಪ ಇವ್ರ ಬಗ್ಗೆ ಮಾತಾಡೋಣ, ನಾವು ಏನ್ ಹೇಳಿದ್ರೆ ಇವ್ರನ್ನ ನಾವು ಜನರ ಮನದಲ್ಲಿ ಇವ್ರ ಮೇಲೆ ಇಟ್ಟಿರೋ ಪ್ರೀತಿನ ಹೇಗೆ ನಾವು ಇದನ್ನ ತೆಗಿಬೇಕು ಅನ್ನೋದು. ಇವತ್ತು ಅದು ಯಾರೋ ಹೇಳ್ತಾ ಇದ್ರು, ಈಗ ಕೇಬಲ್ ನೆಟ್ವರ್ಕ್ ಎಲ್ಲ ಕಟ್ ಮಾಡಿದ್ದಾರೆ. ಈ ಪ್ರೀತಿನ ಕಟ್ ಮಾಡ್ಲಿ ಅವರು. ನಾನು ಹೇಳ್ತೀನಿ, ಈ ಪ್ರೀತಿನ ಕಟ್ ಮಾಡಿ. ಈ ಒಂದು ಪ್ರೀತಿ ನೀವು ತೋರಿಸ್ತಿದ್ದೀರಲ್ಲ, ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ಯಾರ ಕೈಲೂ ಆಗಲ್ಲ ಅದು. ಯಾಕೆಂದ್ರೆ ಇವತ್ತಿನ ಸಂಬಂಧ ಅಲ್ಲ ಇದು. ಎಷ್ಟೋ ಜನ್ಮಗಳು ಪುಣ್ಯ ಮಾಡಿಕೊಂಡ್ರೆ ಸಿಕ್ಕುವಂತ ಒಂದು ಋಣದ ಬಂಧ ಇದು. ಅಂಬರೀಷ್ ಅವರು ಅವ್ರ ಜೀವನದಲ್ಲಿ ಕೈ ಚಾಚಿ ಯಾರನ್ನು ಏನು ಕೇಳಲಿಲ್ಲ ಅನ್ನೋದು ನಿಜ. ಆದ್ರೆ ಇವತ್ತು ಅವರ ಧರ್ಮ ಪತ್ನಿಯಾಗಿ ನಾನು ನಿಮ್ಮ ಮುಂದೆ
ಕೈ ಚಾಚಿ ಕೇಳ್ತಾ ಇದ್ದೀನಿ, ಒಂದು ಮಾತು ಕೊಡಿ, ಅಷ್ಟೇ ಸಾಕು. ನೀವು ನನ್ನ ಜೊತೆಲಿ ಇರ್ತೀರಾ, ನನ್ನ ಕೈ ಹಿಡಿತೀರಾ, ಈ ಮಾತು ನೀವು ನನಗೆ ಇವತ್ತು ಕೊಡಬೇಕಾಗಿದೆ. ಈ ಮಾತನ್ನು ಕೇಳಿ ನಿಮ್ಮ ಆಶೀರ್ವಾದ ಪಡೆದು ನಾನು ನಿಮ್ಮಗಳ ಸೇವೆಯಲ್ಲಿ ನನ್ನ ಜೀವನ ಪೂರ್ತಿ ದುಡಿಯೋಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಈ ಪ್ರೀತಿನ ಬಿಟ್ಟು ನಾನೆಲ್ಲೂ ಹೋಗ್ತೀನಿ. ಧನ್ಯವಾದಗಳು. ಇನ್ನೊಂದೇ ಮಾತು, ಇವತ್ತು ಈ ಒಂದು ಹೋರಾಟದಲ್ಲಿ ನಿಮ್ಮ ಜೊತೆ ಬೆಂಬಲಕ್ಕೆ ನಿಲ್ತೀವಿ ಅಂತ ರೈತ ಸಂಘದವರು ನಿಂತಿದ್ದಾರೆ. ಅವರ ಜೊತೆಯಲ್ಲಿ ಅವರ ಕಷ್ಟಕ್ಕೂ ನಾವು ಎಂದೆಂದಿಗೂ ಇರ್ತೀನಿ, ಅವರ ಧ್ವನಿಯಾಗಿರ್ತೀನಿ. ನಿಮ್ಮ ಕಷ್ಟ ಏನಿದೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿಯಾಗಿ ನಾನು ಪ್ರತಿನಿಧಿಸ್ತೀನಿ, ನಿಮಗೋಸ್ಕರ ಹೋರಾಟ ಮಾಡ್ತೀನಿ, ನಿಮ್ಮ ಹೆಜ್ಜೆಗೆ ನಾನು ಹೆಜ್ಜೆ ಹಾಕ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ದೋಸ್ತಿಗಳ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿಯಾಗಿದೆ. ಇದರ ಜೊತೆಯಲ್ಲಿ ದೋಸ್ತಿ ಸರ್ಕಾರದ ನಾಯಕರು ಕೊಟ್ಟಿದ್ದಂತ ಆಮಿಷವನ್ನ ಕೂಡ ಸುಮಲತಾ ಅವರು ಬಯಲು ಮಾಡಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ನಾಯಕರಿಗೆ ಸುಮಾ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಈಗಾಗಲೇ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಮಂಡ್ಯದಲ್ಲಿ ದೋಸ್ತಿಗಳ ವಿರುದ್ಧ ಸುಮಲತಾ. ಇದರ ಜೊತೆಗೆ ದೋಸ್ತಿ ನಾಯಕರು ಯಾವ ರೀತಿಯಾದಂತ ಆಮಿಷವನ್ನ ನನಗೆ ಒಡ್ಡಿದ್ರು ಅನ್ನೋದನ್ನ ಕೂಡ ಬಯಲು ಮಾಡಿದ್ದಾರೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ಸುಮಲತಾ. ಯಾಕಂದ್ರೆ ಮಂಡ್ಯದಿಂದ ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದಾಗ ಏನೇನು ಆಮಿಷವನ್ನ ನನಗೆ ಒಡ್ಡಿದ್ರು, ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾಗಿದೆ, ಹೀಗಾಗಿ ಮುಂದೆ ನಿಮಗೆ ಸಾಕಷ್ಟು ಆಫರ್ಗಳಿವೆ, ಏನೇನು ಅನ್ನೋದನ್ನ ನನ್ನ ಬಳಿ ಹೇಳ್ಕೊಂಡಿದ್ರು. ಆದ್ರೆ ನಿಜವಾದ ಮೈತ್ರಿ ಧರ್ಮ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ಗೆ ಸುಮಲತಾ ಪ್ರಶ್ನೆಯನ್ನು ಹಾಕಿದ್ದಾರೆ ಬಹಿರಂಗವಾಗಿ. ಕಾಂಗ್ರೆಸ್ಗೆ ಮೈತ್ರಿ ಮುಖ್ಯಾನ ಪಕ್ಷ ಮುಖ್ಯಾನ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಇರೋದು ಬೇಡವಾ ಅಂತ ಕ್ವಶನ್ ಕೂಡ ಮಾಡಿದ್ದಾರೆ. ಮೈತ್ರಿ ಸರ್ಕಾರದ ವಿರುದ್ಧ ಮೌನ ಮುರಿದಿದ್ದಾರೆ ಸುಮಲತಾ ಅವರು. ಕಾಂಗ್ರೆಸ್ಗೆ ಹಾಗಾದ್ರೆ ಮೈತ್ರಿ ಮುಖ್ಯಾನ ಪಕ್ಷ ಮುಖ್ಯಾನ, ಹೆಣ್ಣು ಅಂತ ನೋಡ್ಲಿಲ್ಲ, ನಿಂದಿಸಿದ್ರು, ಅವಮಾನವನ್ನ ಮಾಡಿದ್ರು, ಅದಕ್ಕೆಲ್ಲ ನಾನು ಮಾತನಾಡೋದಿಲ್ಲ, ಜನ ಅದಕ್ಕೆ ಉತ್ತರ ಕೊಡ್ತಾರೆ, ನಾನು ಸುಮ್ಮನೆ ಇದ್ರು ಜನ ಸುಮ್ಮನೆ ಇರೋದಿಲ್ಲ ಅಂತ ಸಮಾವೇಶದಲ್ಲಿ ಕಾಂಗ್ರೆಸ್ಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಮೈತ್ರಿ ಮುಖ್ಯವಾಯ್ತಾ, ಹಾಗಾದ್ರೆ ಪಕ್ಷ ಮುಖ್ಯ ಅಲ್ವಾ, ಮಂಡ್ಯದಲ್ಲಿ ಕಾಂಗ್ರೆಸ್ ಇರೋದು ಬೇಡವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ಏನೇನು ಆಮಿಷವನ್ನ ಒಡ್ಡಿದ್ರು ಅನ್ನೋದನ್ನ ಕೂಡ ಬಹಿರಂಗ ಮಾಡಿದ್ದಾರೆ. ಸಮಾವೇಶದಲ್ಲಿ ಕಾಂಗ್ರೆಸ್ಗೆ ಕೆಲವು ಪ್ರಶ್ನೆನ ಕೂಡ ಮಾಡಿದ್ರು ಸುಮಲತಾ ಅವರು. ಕಾಂಗ್ರೆಸ್ಗೆ ಇಲ್ಲಿ ಮೈತ್ರಿ ಮುಖ್ಯವಾಯ್ತಾ, ಪಕ್ಷ ಮುಖ್ಯ ಆಗಲಿಲ್ವಾ, ಹಾಗಾದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಇರೋದು ಬೇಡವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾವ್ಯಾವ ರೀತಿಯ ಆಫರ್ಗಳನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸುಮಲತಾ ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ. ಅಂಬರೀಷ್ ಅವರು ಅವರ ಕೊಡುಗೆ ಏನು, ಮಂಡ್ಯಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಮಂಡ್ಯಕ್ಕೆ ಅವ್ರು ಮಾಡಿರೋದು ಶೂನ್ಯನ, ಈ ಮಾತುನು ಬಂತು. ಇಡೀ ದೇಶದಲ್ಲಿ ಅವ್ರು ಮಾಡಿರೋ ತ್ಯಾಗ ಇನ್ಯಾರಾದ್ರೂ ಮಾಡಿದ್ರೆ ನನ್ನ ಹೆಸರು ಸುಮಲತಾ ಅಂಬರೀಷ್ ಅಲ್ಲ ಅಂತ ನಾನು ಹೇಳ್ಕೊತೀನಿ. ಯಾಕೆಂದ್ರೆ ಒಂದು ಕೇಂದ್ರ ಮಂತ್ರಿ ಸ್ಥಾನ ತಮ್ಮ ನಾಡಿನ ರೈತರು ಕಷ್ಟದಲ್ಲಿದ್ದಾಗ ನನಗೆ ಯಾವ ಸ್ಥಾನಮಾನನೂ ಬೇಡ ಅಂತ ತ್ಯಾಗ ಮಾಡಿ ಬಂದವರು ಅಂಬರೀಷ್ ಅವರು. ಅಂದ್ರೆ ರೈತರ ಪರ ಅವ್ರಿಗಿದ್ದ ಕಾಳಜಿ ಅದು, ಜನರ ಪರ ಅವ್ರಿಗಿದ್ದ ವಿಶ್ವಾಸ ಅದು. ಯಾರಿಗೂ ಇಲ್ಲದ ಒಂದು ಸುಖ ಸಂಪತ್ತಿಗೆ ನನಗೆ ಬೇಡ ಅಂತ ಬಂದು ಇಲ್ಲಿ ಒಂದೊಂದು ಸಲ ಅಂಬರೀಷ್ ಅವರು ಎಲೆಕ್ಷನ್ ಬಂದಾಗ ಯಾವತ್ತೂ ಯಾರನ್ನು ಬಂದು ಯಾವ ಅಂಬರೀಷ್ ಅವರು 20-25 ವರ್ಷಗಳು ದುಡಿದಿದ್ದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೊಟ್ಟಿಗೆ ಅವರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಅವರು ನನ್ನ ಹತ್ರಕ್ಕೆ ಬಂದು ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಇಷ್ಟೊಂದು ವರ್ಷಗಳು ನಾವು ಅಂಬರೀಷ್ ಅಣ್ಣನ್ನೇ ನಂಬ್ಕೊಂಡಿದ್ದೀವಿ, ಇವಾಗ ನೀವು ನಮ್ಮ ಪರ ಇರಬೇಕು, ನೀವು ನಮ್ಮ ಕೈ ಬಿಡಬಾರದು, ನೀವು ಬಿಟ್ರೆ ನೀವು ಮಂಡ್ಯದ ಸೊಸೆನೇ ಅಲ್ಲ ಅನ್ನೋ ಒಂದು ಮಾತುಗಳು ನನಗೆ ಹೇಳಿದ್ರು. ನಾನೇ ಕೇಳಿದೆ, ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ರಾಜಕೀಯದಲ್ಲಿ ABCDನೂ ನನಗೆ ಗೊತ್ತಿಲ್ಲ, ನನಗೇನು ಅರ್ಹತೆ ಇದೆ, ನೀವು ನನ್ನನ್ನು ಯಾಕೆ ಒತ್ತಾಯ ಮಾಡ್ತಿದ್ದೀರಿ, ನನ್ನಲ್ಲಿ ಏನ್ ನೋಡಿ ನೀವು ಈ ಮಾತುಗಳನ್ನ ಹೇಳ್ತಿದ್ದೀರಿ ಅಂತ ಕೇಳಿದಾಗ, ಇಲ್ಲ ಅಂಬರೀಷ್ ಅವರು ಮಾಡಿರುವಂತ ಒಂದಷ್ಟು ಒಳ್ಳೆ ಕೆಲಸಗಳು ನಿದರ್ಶನ ಇದೆ, ಆ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನಿಮ್ಮೇಲೆ ನಮಗಿದೆ, ಅವರು ಬಿಟ್ಟಿರೋ ಕನಸುಗಳು ಒಂದಷ್ಟಿದೆ, ಅದನ್ನು ನಿಮ್ಮ ಮೂಲಕ ನನಸು ಮಾಡಬೇಕಾಗಿರೋ ಕರ್ತವ್ಯ ನಿಮಗಿದೆ ಅನ್ನೋ ಒಂದು ಮಾತುಗಳ ಮೂಲಕ ನನ್ನನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದು ನೀವು. ಅಂಬರೀಷ್ ಅವರು
20-25 ವರ್ಷಗಳು ದುಡಿದಿದ್ದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೊಟ್ಟಿಗೆ ಅವರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀನಿ ಅನ್ನೋ ಸುಳಿವು ಕೊಟ್ಟಾಗಿನಿಂದಲೂ ಕೂಡ ಬಹಿರಂಗವಾಗಿ ಅವ್ರ ಮೇಲೆ ವೈಯಕ್ತಿಕವಾಗಿ ಅಟ್ಯಾಕ್ಗಳು ಆಗ್ತಾ ಇತ್ತು, ದಾಳಿಗಳು ಆಗ್ತಾ ಇತ್ತು. ಸಾಕಷ್ಟು ಅವಮಾನಗಳನ್ನ ಸುಮಲತಾ ಅವರು ಎದುರಿಸಿದ್ರು. ಹೆಣ್ಣು ಅಂತ ನೋಡ್ಲಿಲ್ಲ, ನನ್ನನ್ನ ನಿಂದಿಸಿದ್ರು, ಅವಮಾನಿಸಿದ್ರು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅದಕ್ಕೆಲ್ಲ ನಾನು ಮಾತಾಡಲ್ಲ, ಜನನೇ ಅದಕ್ಕೆಲ್ಲ ಉತ್ತರವನ್ನ ಕೊಡ್ತಾರೆ ಅಂತ ಸಮಾವೇಶದಲ್ಲೇ ಸುಮಲತಾ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಯಾರೆಲ್ಲ ಅವಮಾನ ಮಾಡಿದ್ರಲ್ಲ ಅವರಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಕಳೆದ 4 ತಿಂಗಳಿಂದ ನಾನು ಯಾವ ಮನಸ್ಥಿತಿಲಿ ಇದ್ದೆ, ನನ್ನ ಜೀವನದಲ್ಲಿ ಏನೇನು ಆಗ್ತಿತ್ತು, ಯಾವುದೊಂದು ಕತ್ತಲೆ ಸಮಯ ನನ್ನ ಜೀವನದಲ್ಲಿ ನಾನು ನೋಡಲೇಬಾರದು ಅಂತ ದೇವರನ್ನ ಪ್ರತಿಕ್ಷಣ ಬೇಡ್ಕೋತಿದ್ನೋ ಆ ಸಮಯ ಬಂದಿತ್ತು. ಆ ಸಮಯದಲ್ಲಿ ನನ್ನ ಸ್ಥಿತಿಯಲ್ಲಿ ಯಾವುದೇ ಹೆಣ್ಮಗಳಿದ್ರು ಅರ್ಥ ಮಾಡ್ಕೋತಾಳೆ ಯಾವುದೊಂದು ಮನಸ್ಥಿತಿ ಆವತ್ತು ನಂದ ಇರ್ಬೋದು ಅಂತ. ಈ ಕಳೆದ 4 ತಿಂಗಳಿಂದ ನಾನು ಯಾವ ಮನಸ್ಥಿತಿಲಿ ಇದ್ದೆ, ನನ್ನ ಜೀವನದಲ್ಲಿ ಏನೇನು ಆಗ್ತಿತ್ತು, ಯಾವುದೊಂದು ಕತ್ತಲೆ ಸಮಯ ನನ್ನ ಜೀವನದಲ್ಲಿ ನಾನು ನೋಡಲೇಬಾರದು ಅಂತ ದೇವರನ್ನ ಪ್ರತಿಕ್ಷಣ ಬೇಡ್ಕೋತಿದ್ನೋ ಆ ಸಮಯ ಬಂದಿತ್ತು. ಆ ಸಮಯದಲ್ಲಿ ನನ್ನ ಭಾಷಣದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ಮಾತಿಗೂ ಕೂಡ ಸುಮಲತಾ ಅವರು ಟಾಂಗ್ ಕೊಟ್ಟಿದ್ದಾರೆ. ಪದೇ ಪದೇ ಸ್ಟಾರ್ಗಳಿಗೆ ಇವಾಗ ಜನರ ನೆನಪಾಯ್ತಾ, ಸ್ಟಾರ್ಗಳು ಬಂದ್ರೆ ಜನ ಕೇಳ್ಬಿಡ್ತಾರಾ ಅಂತೆಲ್ಲ ಕುಮಾರಸ್ವಾಮಿ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಸುಮಲತಾ ಅಂಬರೀಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ದರ್ಶನ್ ಆಗ್ಲಿ, ಯಶ್ ಆಗ್ಲಿ, ನನ್ನ ಕುಟುಂಬದ ಸದಸ್ಯರಾಗ್ಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗ್ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ. ದರ್ಶನ್ ಆಗ್ಲಿ, ಯಶ್ ಆಗ್ಲಿ, ನನ್ನ ಕುಟುಂಬದ ಸದಸ್ಯರಾಗ್ಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗ್ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ. ದರ್ಶನ್ ಆಗ್ಲಿ, ಯಶ್ ಆಗ್ಲಿ, ನನ್ನ ಕುಟುಂಬದ ಸದಸ್ಯರಾಗ್ಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗ್ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ.